ಪ್ರಣವ್ದು ಮತ್ತೆ ಖುಷಿ ಅವ್ರದ್ದು ಲವ್ ಇದೆ. 300ಕ್ಕಿಂತ ಹೆಚ್ಚು ಸಿನಿಮಾ 400ಕ್ಕಿಂತ ಹೆಚ್ಚು. ವಿಕಿಪೀಡಿಯಾ ಫಾಲೋ ಮಾಡ್ಕೊಂಡ್ ಬಂದ್ಬಿಡೋದು. ಇಲ್ಲ ಬಟ್ ಆಗಿನ ಜನರೇಷನ್ ಇಂದ ಹಿಡಿದು ಈಗಿನ ಜನರೇಷನ್ ವರೆಗೂ ರಂಗಾಯಣ ರಘು ಸರ್ ಅಂತ ಹೇಳಿದ್ರೆ ಆ ಪಾತ್ರ ನೋಡಿದ ತಕ್ಷಣ ಎಲ್ರಿಗೂ ಮನ್ಸ್ ಮುಟ್ಟೋ ತರ ಇರುತ್ತೆ. ಆ ತರ ಆಕ್ಟಿಂಗ್ ಮಾಡ್ತೀರಾ? ಸ್ವಲ್ಪ ನಿಧಾನಕ್ಕೆ ಕತೆ ಕೇಳಿಸ್ಕೊಂಡ್ರೆ ಕತೆಲಿ ಇರುತ್ತೆ. ಸರ್ ಮೂವಿ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ನಿಮ್ಮ ಅಪ್ಪ ಮಗನ ಸೀನ್ ಏನಾದ್ರು ಕನೆಕ್ಟ್ ಆಯ್ತಾ ಇವ್ರ ಜೊತೆ ಸರ್ ಜೊತೆ ಮಾಡ್ಬೇಕಾದ್ರೆ ಕೆಲವೊಂದು ಸೀಕ್ವೆನ್ಸಸ್ ಏನಾದ್ರು? ಡಾಕ್ಟರ್ ಅಮ್ಮನ್ನ ಸ್ವಲ್ಪ ನೀನು ಅಬ್ಸರ್ವ್ ಮಾಡಿದ್ಯಾ? ಪಕ್ಕ 100% ಲವ್ ಮಾಡ್ತಾವಳೆ. ಹೌದು, ಈ ಸಿನಿಮಾದಲ್ಲಿ ನಾವು ಅಪ್ಪ ಮಗನೂ ಹೌದು, ಅಪ್ಪ ಮಗನೂ ಅಲ್ಲ, ಆದ್ರೆ ಹೌದು, ಆದ್ರೆ ಅಲ್ಲ. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್ ಕಾಶಿಯಲ್ಲಿ? ಕಾಶಿಲಿ ಒಂದ್ ವಾರ ಇದ್ವಿ. ವಾರದ ಮೇಲೆ ಪ್ರಣಮ್ ಸರ್ ಕನೆಕ್ಟ್ ಹೇಗಿತ್ತು ಸರ್? ನಾನು ಜೊತೆಗೂ ಮಾಡಿದ್ದೀನಿ. ಇಬ್ರು ಹೀರೋ ಅಲ್ಲ, ಇಬ್ರು ಲೀಡ್ ಕ್ಯಾರೆಕ್ಟರ್ಸ್ ಸಿನಿಮಾಲಿ. ಪ್ರತಿಯೊಂದು ಪಾತ್ರನೂ ಹಂಗೆ ಇದೆ. ನಾನು ಸರ್ ಅವಾಗಲೇ ಹೇಳ್ತದೆ, ಕನೆಕ್ಟಿವಿಟಿ ಇಲ್ಲ, ಅಪ್ಪ ಅಮ್ಮ ವ್ಯಾಲ್ಯೂಸ್ ಗೊತ್ತಿಲ್ಲ ಅವ್ರಿಗೆ. ಎಲ್ಲರೂ ಹಂಗಿಲ್ಲ. ಅವ್ರು ಹೇಳ್ತಿರೋದು ಅಂತವ್ರು ಹೆಂಗಾಗುತ್ತೆ ಅಂದ್ರೆ ಅದೆಲ್ಲೋ ಡಿಟಾಚ್ ಆಗಿ ಎಲ್ಲ ಓದಿರ್ತಾರೆ, ಏನೋ ಮಾಡಿರ್ತಾರೆ. ಎವ್ರಿಥಿಂಗ್ ಇಸ್ ದೇರ್, ಇಟ್ಸ್ ಅ ಫುಡ್, ಬೆಡ್ ಅಂಡ್ ಬೆಡ್ ಶೀಟ್, ಗಿಡ್ ಶೀಟ್, ವಾಕಿಂಗ್, ಇಟ್ಸ್ ಎಲ್ಲ ಫುಡ್, ಹೋಗಿ ನಥಿಂಗ್ ವಾಟ್ಸ್ಆಪ್ ಅಂತ ಹಿಂಗಿರ್ತಾರೆ. ಹಿಂಗೆ ಅಯ್ಯೋ ಬುಡ್ಡಿ ಅಟ್ಟೆನಾ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಸನ್ ಆಫ್ ಮುತ್ತಣ್ಣ, ಸನ್ ಆಸ್ ವೆಲ್ ಆಸ್ ಫಾದರ್, ಇಬ್ರು ವರ್ಸಟೈಲ್ ಆಕ್ಟರ್ ರಂಗಾಯಣ ರಘು ಸರ್ ಇದ್ದಾರೆ. ನಂಗೂ ಸ್ವಲ್ಪ ಟೆನ್ಷನ್ ಆಗ್ತದೆ, ಬನ್ನಿ ನೋಡೋಣ. ನಮಸ್ಕಾರ ಸರ್, ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮ್ಮ ನಮಸ್ತೆ. ಪ್ರತಿಧ್ವನಿ ಅಲ್ಲೇ ಧ್ವನಿಸ್ತಾ ಇದೆಯಲ್ಲಮ್ಮ ನೀನು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ ನೀನು? ಐ ಆಮ್ ಫೈನ್ ಸರ್. ವೆರಿ ಗುಡ್. 300ಕ್ಕಿಂತ ಹೆಚ್ಚು ಸಿನಿಮಾ 400ಕ್ಕಿಂತ ಹೆಚ್ಚು. ವಿಕಿಪೀಡಿಯಾ ಫಾಲೋ ಮಾಡ್ಕೊಂಡ್ ಬಂದ್ಬಿಡೋದು. ಇಲ್ಲ 400ಕ್ಕಿಂತ ಹೆಚ್ಚು ಸಿನಿಮಾಗಳು, 400ಕ್ಕಿಂತ ಹೆಚ್ಚು ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದ್ರ. ಬಟ್ ಯಾಕೆ ಸನ್ ಆಫ್ ಮುತ್ತಣ್ಣ ಸರ್? ಅಯ್ಯೋ ಏನಮ್ಮ ಹಿಂಗ್ ಅಂದ್ಬಿಟ್ಟೆ ಅಲ್ಲ. ಈಗ ನಾವ್ಯಾರು ತಂದೆ ತಾಯಿಗೆ ಅಪ್ಪ ಅಮ್ಮ ಅಂತಿರ್ತೀವಿ, ಒಂದ್ 40 ವರ್ಷ ಆದ್ಮೇಲೆ ಅನ್ನಲ್ಲ ಅಂತೀವ. ಕೆಲ್ಸ ಸ್ಕ್ರಿಪ್ಟ್ ಹೇಗಿಷ್ಟ ಆಯ್ತು ಸರ್ ಸನ್ ಆಫ್ ಮುತ್ತಣ್ಣ? ಬಿಕಾಸ್ ನಿಮ್ನ ನಾವು ಒಂದು ನೆಗೆಟಿವ್ ರೋಲಲ್ಲೂ ನೋಡಿದೀವಿ, ಕಾಮಿಕ್ ರೋಲಲ್ಲೂ ನೋಡಿದೀವಿ. ಇದು ಎಮೋಷನಲ್ ಬಾಂಡಿಂಗ್ ಇರುವಂತ ಒಂದು ಮೂವಿ. ಟ್ರೇಲರ್ ಅಲ್ಲಿ ನೋಡಿದಾಗ ಇಬ್ರು ಕನೆಕ್ಟ್ ಹೆಂಗಾಯ್ತು ಅಂತ ಹೇಳಿದ್ರೆ, ಪ್ರಾಬಬ್ಲಿ ನಮ್ಮ ತಂದೆ ಮತ್ತೆ ನಮ್ಮ ಮಧ್ಯೆ ಇರೋ ಬಾಂಧವ್ಯಗಳು ಮಗನಾಗಿ ಅವ್ರು ನೋಡ್ಬೋದು, ಬಟ್ ನಾವು ಮಕ್ಕಳಾಗಿ ನೋಡಿದಾಗ ಅದು ಕನೆಕ್ಟ್ ಆಗೇ ಆಗತ್ತೆ. ಅಷ್ಟು ಟ್ರೇಲರೇ 1.5 ನಿಮಿಷ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮುತ್ತಣ್ಣ ಕ್ಯಾರೆಕ್ಟರ್ನ ಕೊಟ್ಟಾಗ ನೀವು ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಸರ್? ಅದೇ ಹೇಳಿದ್ನಲ್ಲ ನಿಮ್ಗೆ, ಇದ್ರಲ್ಲಿ ಎಮೋಷನಲ್ ಇದೆ, ಡ್ರಾಮಾ ಇದೆ, ಫೀಲ್ ಇದೆ, ತಮಾಷೆ ಇದೆ, ಆಮೇಲೆ ಮತ್ತೆ ಪ್ರಣವ್ದು ಮತ್ತೆ ಖುಷಿ ಅವ್ರದ್ದು ಲವ್ ಇದೆ, ಸ್ವಲ್ಪ ಸಣ್ಣದಾಗ ಒಂದ್ ಸ್ವಲ್ಪ ಗಲಾಟೆನೂ ಇದೆ. ಇನ್ನು ಅದಕ್ಕೆ ಮೀರಿ ಒಂದ್ ಸಣ್ಣದಾಗ ಒಂದಷ್ಟು ಒಂಥರ ಒಂದ್ ರೀತಿ ಹೌದು ಅನ್ನೋ ಒಂದು ಕುತೂಹಲನೂ ಇದೆ. ಆ ಕುತೂಹಲದ ಬಗ್ಗೆ, ಆ ಕುತೂಹಲ ಇದ್ದದ್ರಿಂದಲೇ ನಾವು ಈ ಸಿನಿಮಾನ ನಾನು ಒಪ್ಕೊಂಡಿದ್ದೆ. ಯಾಕೆಂತಂದ್ರೆ ಸಾಕಷ್ಟು ನಾನೀಗ ಅಪ್ಪ ಮಾಡಿದೀನಿ, ಅಪ್ಪನ್ ಮಾಡಿದೀನಿ, ದೊಡ್ಡಪ್ಪನ್ ಮಾಡಿದೀನಿ, ಕಾಕ ಮಾಡಿದೀನಿ, ಮಾಮ ಮಾಡಿದೀನಿ. ಅದ್ರಲ್ಲಿ ಯಾಕಂದ್ರೆ ಇವಾಗ ಅಪ್ಪಂದ್ರಂದ ಅಂತ ಎಲ್ಲ ಒಂದೇ ತರ ಇರಲ್ವಲ್ಲ. ಒಬ್ರು ಇರ್ತಾರೆ, ಒಬ್ರು ಸೋಮಾರಿ ಇರ್ತಾರೆ, ಒಬ್ರು ಬೇಜವಾಬ್ದಾರಿ ಇರ್ತಾರೆ, ಇನ್ನೊಬ್ರು ಕುಡುಕರು ಇರ್ತಾರೆ, ಇನ್ನೊಬ್ರು ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ. ಏನೇನು ಮನುಷ್ಯಂದು ಒಬ್ಬನೇ ಒಂದೇ ತರ ಏನು ಇರಲ್ವಲ್ಲ. ಹಂಗೆ ಇದು ಹಂಗ ನಾವಿಲ್ಲಿ ಕತೆ ಕೇಳಿದಾಗ ಶ್ರೀಕಾರ ಇನ್ನೊಂದು ನಮ್ದೆಲ್ಲರದು ಸ್ವಾರ್ಥ ಅಂತಂದ್ರೆ, ಈಗ ಪ್ರಣಮ್ ಈಗ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ನಮ್ಗೆಲ್ಲೋ ಕರ್ನಾಟಕದ ಮೂಲೆಯಿಂದ ಎಲ್ಲಾ ಕಡೆದು ನಮ್ಗೆ ಡೈರೆಕ್ಟರ್ ಬರ್ಬೇಕು, ಪ್ರೊಡ್ಯೂಸರ್ ಬರ್ಬೇಕು ಅನ್ನೋದು ಸಣ್ಣ ಅದೊಂದು ಭಾಷೆಯ ದೃಷ್ಟಿಯಿಂದ ಸ್ವಾರ್ಥ. ನಮ್ದೇ ಸಾತ್ವಿಕವಾದ ಸ್ವಾರ್ಥ ನನಗೆ. ಅಂದ್ರೆ ನನಗೆ ರಾಯಚೂರಿಂದ ಬರ್ಬೇಕು, ಬಳ್ಳಾರಿಯಿಂದ ಬರ್ಬೇಕು, ಉತ್ತರ ಕರ್ನಾಟಕ, ಬೆಳಗಾಮು, ಈ ಕಡೆ ನಮ್ ಹಳೆ ಯಾಕಂದ್ರೆ ನಮ್ದು ಸಿನಿಮಾದಲ್ಲಿ ಸ್ವಲ್ಪ ಡಾಮಿನೆಂಟ್ ಅಂದ್ರೆ ನಾವು ಹಳೆ ಮೈಸೂರಿನವ್ರೆ ಜಾಸ್ತಿ ಇದೀವಿ. ಹಂಗೆ ನನಗೆ ಶ್ರೀಕಾಂತ್ ಹುಣಸೂರ್ನವ್ರು, ಇದು ಅವ್ರದ್ದು ಡೆಬ್ಯೂ, ಅವ್ರದ್ದು ಈ ತರದ ಕತೆ ಮಾಡ್ಕೊಂಡಿದ್ದೀನಿ ಅಂತ. ನಮ್ಮ ತಿಪ್ಟೂರ್ನವ್ರು, ಅವರು ನಮ್ಮ ಪ್ರೊಡ್ಯೂಸರು. ಇದು ಎರಡು ಒಂದೇ ಸರಿ ನನಗೆ ಒಬ್ಬಟ್ಟು ಸಕ್ಕರೆ ಎರಡು ಒಟ್ಟಿಗೆ ಆಗಿ ಸರ್ ಜೇನುತುಪ್ಪನೂ ಇದೆ ಅಂತ ನಂಗೆ ಪ್ರಣಾಮ. ಈ ಎಲ್ಲ ಕಾರಣಗಳಿಗೆ ನನಗೆ ಹೌದು ಸರ್. 400 ಚಿತ್ರಕ್ಕಿಂತ ಹೆಚ್ಚು ಮಾಡಿದೆ, ಅದರಲ್ಲಿ ವಿಭಿನ್ನ ಪಾತ್ರ ಇದೆ ಸರ್. ಆ ಪಾತ್ರಕ್ಕೂ ಮತ್ತೆ ಸನ್ ಆಫ್ ಮುತ್ತಣ್ಣ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಹೇಳದ್ನಲ್ಲಮ್ಮ ಇಷ್ಟೊತ್ತು ಅದೇ. ಅಯ್ಯೋ ನಿನ್ನ ಅದಕ್ಕೆ ಹೌದು, ಅದು ಹೇಳೋ ಒಂದು ಕುತೂಹಲ ಇದೆ, ಅದು ಬೇರೆ ತರದ ಕುತೂಹಲ ಅಂತ ಹೇಳಿದ್ನಲ್ಲ ಇದೆ. ಒಂದ್ ಬರೀ ಹೇಳ್ಬಿಟ್ರೆ ನೀನ್ ಆಮೇಲೆ ಎಲ್ಲಾರು ಹೇಳ್ಕೊಂಡ್ಬಿಡ್ತೀವಿ. ಆಮೇಲೆ ನಮ್ಗೆ ಪ್ರತಿಧ್ವನಿಯವ್ರ ನಾವು ನೋಡಿ ಹೇಳ್ಬಿಟ್ವಿ ಅಂದ್ಬಿಡ್ತೀರ. ಹಂಗಾಗಲ್ಲ ಅದು. ಅದಕ್ಕೋಸ್ಕರನೇ ಇವಾಗ ಏನಾಗಿದೆ ಅಂತಂದ್ರೆ,
ವರ್ತಮಾನ, ಇದು ವರ್ತಮಾನದಲ್ಲಿ ಈ ಕತೆ ತುಂಬ ವರ್ತಮಾನಕ್ಕೆ ಹತ್ತಿರವಾಗಿದೆ ಒಂದು. ಆಮೇಲಿಂದ ನಾವೇ ನೋಡ್ತಿರ್ತೀವಿ, ಓದ್ತಾ ಇರ್ತೀವಿ ಪೇಪರಲ್ಲಿ ಈ ತಂದೆ ಮಕ್ಕಳ ಸಂಬಂಧಗಳೇ ಆಗ್ಬೋದು. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು, ಮಕ್ಕಳ ಮತ್ತು ತಂದೆಯವ್ರದ್ದೊಂದು ಜಗಳದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನಿಲ್ಲ, ಎಲ್ಲ ಕಿತ್ಕೊಂಡು ಮಕ್ಕಳನ್ನ ನೀವು ಆರಾಮ್ಸೆ ಓಡಿಸ್ಬಿಡ್ಬೋದು ಅಂತ ಬಂತು. ಹಾಗಾಗಿ ಈ ಹಿರಿಯರು ಇದಾರಲ್ಲ, ಈ ನಗರ ಜೀವನ ಅಂತ ಏನು ಅಂತೀವಲ್ಲ, ಎಲ್ಲನೂ ಆಸೆ ಪಟ್ಟು ಎಲ್ಲ ಬೆಂಗಳೂರಿಗೆ ಬಂದು ಸೇರ್ಕೊಂಡು, ಇಲ್ಲಿ ಚಂದನೂ ಇದೆ ಅಧ್ವಾನನೂ ಇದೆ ಇಲ್ಲಿ. ಆಮೇಲೆ ನಾವು ಮಕ್ಕಳು ಚಿಕ್ಕದಾಗಿದ್ದಾಗ ಏನು ಮಾಡ್ತೀವಿ, ಅವ್ರಿಗೆ ಒಳ್ಳೆ ವಿಚಾರ ತುಂಬಬೇಕು. ಮಕ್ಕಳಿಗೆ ಚೆನ್ನಾಗಿ ಓದ್ಬಿಟ್ಟು ಅಮೆರಿಕ ಹೋಗು, ಲಂಡನ್ಗೆ ಹೋಗಿ, ಪ್ಯಾರಿಸ್ಗೆ ಹೋಗಿ ಬಿಟ್ಟು ಹೊಂಟೋಯ್ತಾನೆ ಅವ್ನು, ಅಷ್ಟೇ ಬರಲ್ಲ ವಾಪಸ್. ಬರಲ್ಲ ಅವ್ರು ನಿಜವೂ ಬರೋ ಹೇಳ್ತೀನಿ ಕೇಳಿ. ಯಾಕೆ ಹೇಳ್ಬೇಕು ಹಂಗೆ ಹೇಳ್ಬಾರ್ದಂಗೆ. ನೀನು ಏನನ್ನ ಎಲ್ಲೇ ಹೋಗೋ ನಮ್ಮನ್ನು ಮರಿಬೇಡ ಅಂತ ಹೇಳ್ಬೇಕು. ನೀನು ಎಲ್ಲೇ ಹೋರು ನಮ್ಮ ಭಾಷೆ ಮರಿಬಾರ್ದು ಅಂತ ಹೇಳ್ಬೇಕು. ನೀನು ಎಲ್ಲೇ ಹೋಗು ಈ ಕರ್ನಾಟಕನ ಮರಿಬೇಡ ಅಂತ. ಅವಾಗಿಂದನೇ ಒಂದು ಸ್ವಲ್ಪ ಕಥೆಗಳಂತೆ, ಗಾದೆಗಳಂತೆ, ಒಗಟಂತೆ, ಏನೋ ಒಂದಷ್ಟು ನೆನಪುಗಳನ್ನ ಅವಾಗ ಕೊಟ್ಟರೆ ಅವ್ರು ಅದನ್ನ ಕಳ್ಕೊಳ್ಳಲ್ಲ, ಇಟ್ಕೋತಾರೆ. ನಮ್ಮ ಅಮ್ಮ ಹಿಂಗೆ ಹೇಳಿದ್ರು, ನಮ್ಮ ಅಪ್ಪ ಹಿಂಗೆ ಹೇಳಿದ್ರು ಅಂತ ಅದನ್ನ ಮರೆಯಲ್ಲ. ಅವ್ನು ಎಲ್ಲಿಗೆ ಹೋಗ್ಲಿ ಆ ಕನೆಕ್ಟ್ ನನಗೆ ಅದರದ್ದು ಅದು ನಾಭಿ ಇದೆಯಲ್ಲ, ಅದನ್ನ ನಮ್ಮಲ್ಲೇ ಬಿಟ್ಟಿರ್ತಾನೆ ಇಲ್ಲಿಗೆನೆ. ಆ ತಂದೆ ತಾಯಿ ಎಲ್ಲರೂ ಇದ್ರ ಎಷ್ಟೇ ನೀವು ಏನೇ ಫೀಡ್ ಮಾಡಿದ್ರು, ಈ ಮನೆಯೆಲ್ಲ ಕನಕಪುರ ರೋಡಲ್ಲೆಲ್ಲ ನೋಡಿದ್ವಿ ನಾವು, ಒಂದು ಹೈಟೆಕ್ ವೃದ್ಧಾಶ್ರಮ ಅಂದ್ಬಿಟ್ಟು. ಈ ಹೈಟೆಕ್ ಅಲ್ಲ, ನಿಮ್ದು 5 ಸ್ಟಾರ್ ವೃದ್ಧಾಶ್ರಮ ಇಡಿ. ಏನೋ ಬೆಳಿಗ್ಗೆ ಬಂದಷ್ಟೇ ಮಗನೋ ಸೊಸೆನೋ ಹೆಂಡ್ತಿನೋ ಮಕ್ಕಳು ಮೊಮ್ಮಕ್ಕಳು ಯಾರೋ ಒಂದು ತಾತ ಅಪ್ಪ ಅಂತ ಅಂದ್ರೆ ಅದ್ರ ಸೌಂಡ್ ಇದೆಯಲ್ಲ, ಅದು ಅರ್ಧ ಕಾಯಿಲೆ ಕಡಿಮೆ ಮಾಡುತ್ತೆ. ಆ ಸೌಂಡ್ ಇದೆಯಲ್ಲ, ಅದೇ ನೋಡಿ ಶಬ್ದಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ನಾವು ಬರೀ ಹೊರಗಿನ ಈ ಶಬ್ದನೇ ಅಷ್ಟೇ ಅಲ್ಲ, ಆ ಶಬ್ದಕ್ಕೆ ಎಷ್ಟು ಎಷ್ಟು ಮಹತ್ವ ಇದೆ ನೋಡಿ ಅದಕ್ಕೆ. ಮಗನೋ ಮಗಳೋ ಮೊಮ್ಮಕ್ಕಳು ಯಾರೋ ಅವ್ರ ಹೆಂಡ್ತಿನೋ ರೇ ಅಂತಂದ್ರೆ, ಅದು ಸಿಂಗಲ್ ಎದಾಳಲ್ಲೋ ಅಂತಂದ್ರು ಅದಕ್ಕೆ ಇವ್ರು ಎಷ್ಟೇ ಸ್ವೀಟ್ ಆಗಿ ಬಂದ್ಬಿಟ್ಟು, ಗುಡ್ ಮಾರ್ನಿಂಗ್ ಸರ್, ಗೆಟ್ ಅಪ್ ಸರ್, 7 o'clock ಪ್ಲೀಸ್ ಸರ್, ದ ಕಾಫಿ ಇಸ್ ವೇಟಿಂಗ್ ಅಂದ್ರೆ ಹೋಗ ಮುಚ್ಕೊಂಡು ಹೋಗ ಅವಲೇ ಮಾತಾಡಿದ್ರಲ್ಲ. ಸೊ ಹೆಂಗೆ ಅಪ್ಪ ಅಮ್ಮ ಹೆಂಗೆ ಮಕ್ಳನ್ನ ಬೆಳೆಸ್ತಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಸೊ ನಾವು ಹೇಳಿದಾಗ ಇವಾಗ ಅದನ್ನ ಸರ್, ಇವಾಗ ಮಗು ಏನಾದ್ರು ಪಾಪ ಬಂದು ಏನಾದ್ರು ಸ್ವಲ್ಪ ಹೇಳ್ತಾರೆ ಏನು, ಸೊ ಫೋನ್ ಇಟ್ಬಿಟ್ಟು ಇವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಆತರ ಮಗುಗೆ ಕನೆಕ್ಟ್ ಬೆಳೆದೇ ಇಲ್ಲ ಅಪ್ಪ ಅಮ್ಮನ ಜೊತೆ. ಹೌದು, ಅದನ್ನ ಆ ತರದಲ್ಲಿ ತುಂಬಾ ವರ್ತಮಾನಕ್ಕೆ ಮಾಡಿದ ಕತೆ ನಮ್ಗೆಲ್ಲದಕ್ಕಿಂತ ಅನ್ಸಿದ್ವಿ ಎಲ್ಲರೂ. ಈಗ ನಾವು ಹೌದು ಈ ಸಿನಿಮಾದಲ್ಲಿ ನಾವು ಅಪ್ಪ ಮಗನೂ ಹೌದು, ಅಪ್ಪ ಮಗನೂ ಅಲ್ಲ, ಆದ್ರೆ ಹೌದು, ಆದ್ರೆ ಅಲ್ಲ, ಎರಡು ಇದೆ. ಅದೇ ಕತೆ ನೀವು ಬರೀ ಅಪ್ಪ ಮಗ ನಾವ್ಯಾಕೆ ಮಾಡ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಇಲ್ಲ, ಅದಲ್ಲ, ಹೌದು ಮತ್ತು ಅಲ್ಲ. ಆದ್ರೆ ಯಾಕೆ ಹೌದು ಯಾಕಲ್ಲ ಅದನ್ನು ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ನಮ್ಮಲ್ಲಿ ಎಲ್ಲ ಕೆಲವು ಗಾದೆಗಳು ಎಷ್ಟು ಚೆನ್ನಾಗಿದೆ, ಹೊತ್ತುಗಾದವನೇ ನೆಂಟ ಅಂತಾರೆ. ಯಾವ್ದೋ ಹೊತ್ತಿಗಾಗೋದಿಲ್ಲ ಅಂದ್ರೆ ಆ ಹೊತ್ತು ಅಂದ್ರೆ ಅದನ್ನ ಆ ಹೊತ್ತು ಅನ್ನೋದಿದೆ. ಅದು ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಏನೋ ಬಾಧೆ ಆಗ್ಬೋದು, ಏನೋ ಸಂಕಟ ಆಗ್ಬೋದು. ನಿಮ್ಗೆ ಒಂದು ಏಜ್ ಆದ್ಮೇಲೆ ಇದೆಯಲ್ಲ, ನಿಮ್ಗೆ ಒಂಥರ ಎಲ್ಲನೂ ಡಿಸ್ಕನೆಕ್ಟ್ ಆಗ್ತಾ ಬರ್ತದೆ. ನಿಮ್ಗೆ ಮಕ್ಕಳು ಅವ್ರವ್ರ ಕೆಲಸ ಮಾಡ್ಕೊಂಡು, ಸೊಸೆಯಂದ್ರು ಅವ್ರವ್ರು ಮಾಡ್ಕೊತಾರೆ, ಮೊಮ್ಮಕ್ಕಳೇ ಏನೋ ಅವ್ರಿಗೇನೋ ಇದ್ರೆ ಆ ತಾತನ ಹತ್ರ ಬರ್ತಾರೆ, ಮಾತಾಡ್ತಾ ಬರ್ತಾರೆ. ಇನ್ನು ಹೊರಗಿನ ಪ್ರಪಂಚ, ಸ್ನೇಹಿತರು ಅಂತಿರ್ತಾರೆ. ಅವನದು ಚೆನ್ನಾಗಿದ್ದೋ ಏನೋ ಇದ್ರೆ ಅವ್ನು ಬಂದು ಲಿಂಕ್ ಆಗಿರ್ತಾನೆ, ಇಲ್ಲ ಅವನಿಗೂ ಏನೋ ಪ್ರಾಬ್ಲಮ್ ಆಗಿ ಅವನು ಹಿಂಗದು ನಿಮ್ಗೆ ಅದು ಡಿಸ್ಕನೆಕ್ಟ್ ಆಗ್ತಾ ಬರ್ತದೆ. ಆ ಡಿಸ್ಕನೆಕ್ಟ್ ಆಗದಂಗೆ ಉಳಿಸ್ಕೊಂಡು ಅದನ್ನ ಮೊದಲಿಂದ ಡಿಸ್ಕನೆಕ್ಟ್ ಆ ಕ್ಷಣಕ್ಕೆ ನಾವು ಅದನ್ನ ಬೆಳೆಸ್ಕೊತೀನಿ ಅಂದ್ರೆ ಆಗಲ್ಲ. ಅದು ನಮ್ ಗುಣ ಆಗ್ಬೇಕದು ಮೊದಲಿಂದನೂ. ಅದನ್ನ ಹೌದಪ್ಪ, ಯಾರನ್ನು ಎಲ್ಲರೂ ಬೇಕಾಗ್ತಾರ. ಏನು ಗಂಡ ಹೆಂಡ್ತಿ ಅಂದ್ರೆ 24 ಗಂಟೆ ಹೆಂಡ್ತಿ ಹತ್ರ ಇರಕ್ಕಾಗಲ್ಲ. ಮಗ ಅಂದ ತಕ್ಷಣ 12 ಗಂಟೆ ಅವನ ಹತ್ರ ಇರಕ್ಕಾಗಲ್ಲ. ಮಗನ ಹತ್ರ ಏನ್ ಟೈಮ್ ಕೊಡ್ತೀವಿ, ಮಗನ ಹತ್ರ ಕೊಡ್ಬೇಕು. ಹೆಂಡ್ತಿ ಹತ್ರ ಏನ್ ಟೈಮ್ ಕೊಡ್ತೀವಿ, ಅವೆಲ್ಲ ಫುಲ್ಫಿಲ್ ಆಗ್ತಾ ಬಂದಾಗ ಸ್ನೇಹಿತರತೆ ಅನ್ಕೋತೀವಲ್ಲ, ಆ ಟೈಮು ಮುಖ್ಯ. ಹೌದು, ಅದೊಂದು ಸಮತೋಲನ ಅದು. ಸರ್, ರಿಯಾಲಿಟಿಯಲ್ಲಿ ನೀವು ಒಂದು ಮಗಳು ತಂದೆ ಆಗಿದ್ದೀರಾ, ಇಲ್ಲಿ ಮೂವಿಯಲ್ಲೂ ಸರ್ಗೆ ತಂದೆ ಪಾತ್ರ ಮಾಡಿದ್ದೀರಾ. ಆ ತಂದೆಗೂ ಈ ತಂದೆಗೂ ಡಿಫ್ರೆನ್ಸ್ ತಿಳ್ಕೊಬೋದಾ, ಅಥವಾ ಅದೇ ಜಾನರಲ್ಲಿ ನೀವೇನಾದ್ರು ರಿಯಾಲಿಟಿಯಲ್ಲೂ ಇದ್ದೀರಾ ಅಂತ? ಇಲ್ಲ, ವಾಸ್ತವದಲ್ಲಿ ಹೌದು. ನಾನಿವಾಗ ಆ ಥರದ ತಂದೆ ಸ್ಥಾನದಲ್ಲಿ ನಾನು ಇದ್ದೀನಿ. ಅಂದರೆ ಈ ಏನಾಗುತ್ತೆ, ಕೆಲವೆಲ್ಲ ಸನ್ನಿವೇಶಗಳಿದಾವೆ ಅಂತ ಬರ್ತಾವಲ್ಲ, ಅವು ಸನ್ನಿವೇಶಗಳು ಈ ವಾಸ್ತವಕ್ಕೆ ಬೇರೆ ಇರ್ತದೆ, ಇಲ್ಲೇ ಬೇರೆ ಇರುತ್ತೆ. ಈ ಕಥೆಯಲ್ಲಿ ಇರೋಷ್ಟು ನೋವು ಸಿಕ್ಕಿರಲ್ಲ. ಇಲ್ಲ, ಅದು ಕೆಲವೊಂದು ಕಲ್ಪಿಸ್ಕೋಬೇಕು, ಕೆಲವೊಂದು ಅನುಭವಿಸ್ಬೇಕು. ಯಾವುದನ್ನು ಅನುಭವಿಸ್ಬೋದು ನಾವಿವಾಗ. ನಾನು ಮಗು ಹುಟ್ಟಿದ್ದನ್ನು ಅನುಭವಿಸ್ಬೋದು, ಅದ್ರ ಒಡನಾಟ ಅನುಭವಿಸ್ಬೋದು, ಅದು ಬೆಳೆದಿದ್ದು ಅನುಭವಿಸ್ಬೋದು, ಅದು ಕೇಳಿದ್ದು, ಅದು ನನಗೆ ಇದೇ ಬೇಕು, ಇದೇ ಓದಬೇಕು, ಇದೇ ಮಾಡಬೇಕು, ಅವೆಲ್ಲ ಅನುಭವಿಸ್ಬೋದು. ಅದಕ್ಕೆ ಮೀರಿದ ಕೆಲವು ಕಥೆಗಳಿರ್ತಾವಲ್ಲ, ಅಂದರೆ ಎಲ್ಲೋ ಹೌದಪ್ಪ ಒಂದು ಹಂತದಲ್ಲಿ ಎಲ್ಲೋ ಬಿಟ್ಟು ಬೇರೆ ಎಲ್ಲೋ ಹೋಗೋದು, ಮತ್ತೆ ಬರೋದು,
ಇವೆಲ್ಲನೂ ಈ ಅನುಭವ ಇತ್ತು. ಅದು ಕಾಲ ಅದೇ ನೀವು ಪೇಪರ್ಗಳಲ್ಲಿ ಓದಿದಾಗ ಯಾವುದೋ ಸ್ನೇಹಿತನಿಂದ ನಾವು ಕೇಳಿದಾಗ ಹಿಂಗಾಯ್ತು ಕಣ, ನನ್ನ ಮಗ ಹಿಂಗ್ ಮಾಡ್ಬಿಟ್ಟೆ ಕಣ, ನನ್ನ ಹೆಂಡತಿಗೆ ಮಾಡ್ಬಿಟ್ಟೆ ಕಣ, ನನ್ನ ಮಗಳಿಗೆ ಮಾಡ್ಬಿಡ್ಲಿ ಕಣ ಅಂದಾಗ ಅದು ಒಂದು ಸಣ್ಣದ ವಿಚಾರಕ್ಕೆ ಅಲ್ಲಿಗೆ ಹೋಗ್ತೀವಿ. ಮತ್ತೆ ಅವನಿಗೆ ಮತ್ತೆ ಬಿಡ ಏನಾಗಲ್ಲ ಬಿಡಲಿ ಅಂತ ಆ ಥರದ ತುಂಬ ಆಗಿದಾವೆ ನಮಗೆ. ಯಾಕಂದ್ರೆ ನನ್ನ ಕಾಲೇಜಲ್ಲಿದ್ದಾಗೆ ನನ್ನ ಫ್ರೆಂಡ್ ಒಬ್ಬ ಮದುವೆ ಆಗ್ಬಿಟ್ಟ. ಹೌದು, ನಾನು ಡಿಗ್ರಿಲಿದ್ದಾಗ ಮದುವೆ ಆಗ್ಬಿಟ್ಟ. ಡಿಗ್ರಿಲಿಂದ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಈಚೆ ಬಂದಷ್ಟು ಅವ್ನ ಮಗುನೂ ಆಗ್ಬಿಡ್ತು. ಎಲ್ರಿಗಿಂತ ಮೊದಲು ಒಂದು ತಾತನೂ ಆಗ್ಬಿಟ್ಟ, ಮಕ್ಕಳು ಮದುವೆನೂ ಮಾಡ್ಬಿಟ್ಟ. ಆ ಥರದ ಕೆಲವೆಲ್ಲನೂ ಆಗಿರ್ತದೆ. ಈ ಥರ ಅದೇ ಕೆಲವೊಂದು ಕಲ್ಪಿಸ್ಕೋಬೇಕಾಗುತ್ತೆ. ಬೇಸಿಕಲಿ ಸ್ಟ್ರಿಕ್ಟ್ ಫಾದರ, ಫ್ರೆಂಡ್ಲಿ ಫಾದರ್? ಅದೆಲ್ಲ ಸ್ಟ್ರಿಕ್ಟು, ಲೂಸು, ಪೆಕ್ರು, ತರ್ಲೆ ಇವೆಲ್ಲ ಏನೂ ಇಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಅಷ್ಟೇ. ನೀವು ಅವೆಲ್ಲ ಹೆಂಡತಿ ಆಗ್ಲಿ ಮಕ್ಕಳಾಗಿ ಅರ್ಥ ಮಾಡ್ಕೋಬೇಕು. ಪ್ರೀತಿಸೋದು ದೊಡ್ಡದಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದೇ ಅದು ನಿಜವಾಗ್ಲೂ. ಅದು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಸರ್ 400 ಸಿನಿಮಾ ನಿಮ್ದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಎಕ್ಸ್ಪ್ರೆಷನ್ಸ್ಗಳಾಗಿರ್ಬೋದು, ಆನ್ ಸ್ಪಾಟ್ ಹಿಂಗೆ ಅವ್ರು ಹೇಳಿದ್ರು ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿದ್ರು. ಹೇಗೆ ಸರ್ ಅದು? ಬಿಕಾಸ್ ಆಗಿನ ಜನ್ರೇಷನ್ ಇಂದ ಹಿಡಿದು ಈಗಿನ ಜನ್ರೇಷನ್ವರೆಗೂ ರಂಗಾಯಣ ರಘು ಸರ್ ಅಂತ ಹೇಳಿದ್ರೆ ಆ ಪಾತ್ರ ನೋಡಿದ ತಕ್ಷಣ ಎಲ್ರಿಗೂ ಮನ್ಸು ಮುಟ್ಟೋ ಥರ ಇರುತ್ತೆ. ಆ ಥರ ಆ್ಯಕ್ಟಿಂಗ್ ಮಾಡ್ತೀರಾ. ಹೇಳಬೇಕು ಅಂತ ಹೇಳಿ ಪ್ರೇಕ್ಷಕರಿಗೆ ತುಂಬ ಕನೆಕ್ಟ್ ಆಗಿಬಿಡ್ತೀರಾ ಬೇಗ. ಆ ಪ್ರಾಬ್ಲಿ ಆ ಪರ್ಸ್ನಾಲಿಟಿನೇ ಆಗಿದೆ ಏನೋ ಗೊತ್ತಿಲ್ಲ. ಈ ಯಾವ ರೀತಿ ನೀವು ಪ್ರಿಪೇರ್ ಆಗಿ ಬರ್ತೀರಾ ಸರ್? ಲೈಕ್ ಒಂದು ಕ್ಯಾಮ್ರಾ ಮುಂದೆ ಬರೋಕ್ಕಿಂತ ಮುಂಚೆ ಒಂದೊಂಥರ ಚಾಲೆಂಜಿಂಗ್ ರೋಲ್ ಪ್ಲೇ ಮಾಡಿದ್ದೀರಾ. ಸೊ ಕಲಿಯೋದು ತುಂಬ ಇದೆ ಆರ್ಟಿಸ್ಟ್ಗಳು ಆಗಿರೋ. ಸರ್ ಹೇಳ್ತಿದ್ರು ಅದೇ ಆ್ಯಕ್ಟಿಂಗ್ ಮಾಡ್ತಾ ನನಗೆ ಮನೇಲಿ ಒಬ್ಬರು ಟೀಚರ್ ಆಗಿದ್ರು ಅಂತ ಹೇಳಿದ್ರೆ ಸೆಟ್ಟಲ್ಲಿ ಒಬ್ಬರು ಟೀಚರ್ ಆಗಿದ್ರು, ಅದು ರಂಗಾಯಣ್ ಸರ್. ಸೊ ಅಲ್ಗೂ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಸೊ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ಗಳಾಗಿರ್ಬೋದು, ಯಾವ ರೀತಿ ನೀವು ಇಲ್ಲಿ ಮಾಡ್ತೀರಾ ಸರ್? ಸ್ವಲ್ಪ ನಿಧಾನಕ್ಕೆ ಕತೆ ಕೇಳಿಸ್ಕೊಂಡ್ರೆ ಕತೆಲೇ ಇರುತ್ತೆ. ನಿಧಾನಕ್ಕೆ ಕತೆನ ಒಳಗೆ ತಗೋಬೇಕು. ನಾವು ಕತೆನ ಒಳಗೆ ತಗೊಳ್ತಾ ಹೋದ್ರೆ ಅದ್ರ ಗುಣಗಳು ಸಿಗ್ತಾ ಹೋಗ್ತದೆ. ಈಗ ಏನು ಮೊದಲಿಗೆ ಏನಾಗುತ್ತೆ ಅಂದ್ರೆ, ಮೊದಲು ಮಾಡ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್, ಅದಕ್ಕೆ ನಾನು ಯಾವತ್ತೂ ಅದಕ್ಕೆ ಸ್ಟೈಲ್ ಆಫ್ ಆಕ್ಟಿಂಗ್ ಅಂತ ಹೇಳೋದು. ಅದು ನನ್ನ ಸ್ಟೈಲ್ ಆಫ್ ಆಕ್ಟಿಂಗ್ ಅದನ್ನ ಜಾಸ್ತಿನೂ ಹೌದು, ಕಡಿಮೆನೂ ಹೌದು. ಅದನ್ನ ಕತೆ ನಾವು ಪ್ರಾರಂಭಕ್ಕೆ ಏನು ಮಾಡ್ತಿದ್ವಿ, ಅದು ಪರ್ಫಾರ್ಮೆನ್ಸ್ ಕಡೆಗೆ ಜಾಸ್ತಿ ಒಲಿಬಿರ್ತದೆ. ಕ್ಯಾರಿಕೇಚರ್ ತರದ್ದು ಏನೋ ಅದನ್ನ ಮಾಡ್ತಿದ್ವಿ. ಈಗ ಅದನ್ನೆಲ್ಲ ಮಾಡ್ಕೊಂಡು ದಾಟದ್ಮೇಲೆ ಈಗ ಅದ್ರ ಗುಣಗಳು ಹೇಳ್ತಾ ಹೋಗ್ತಿರ್ತೀವಿ. ಅದ್ರ ಗುಣಗಳು ಅದರಲ್ಲೇ ಸಿಗುತ್ತೆ. ಅದರಲ್ಲೇ ಗುಣ. ಈಗ ನಂಗೆ ಸಪೋಸ್ ನನಗೆ ಸನ್ ಆಫ್ ಮುತ್ತಣ್ಣ ಅಂತಂದ್ರೆ, ನನಗೆ ಇದ್ದಕ್ಕಿದ್ದಂಗೆ ಯಾರೊಬ್ರು ಸಿಕ್ತಾಗ ಏನು ಮಾಡ್ತಾವೆ, ಒಂದು ಒಂಟಿ ಮನೆ ಇರುತ್ತೆ, ಹೆಂಡತಿ ಫೋಟೋ ಇರುತ್ತೆ, ಹೆಂಡತಿ ಇರಲ್ಲ. ಅದು ಬಿಟ್ಟು ಮಕ್ಕಳ ಫೋಟೋನೂ ಇರುತ್ತೆ. ಮಕ್ಕಳ ಫೋಟೋನೂ ಇರ್ತಾರೆ. ಮಕ್ಕಳು ಅಂದ್ರೆ ಈಗ ಹೆಂಡತಿನೂ ಫೋಟೋನೂ ಇದೆ, ಮಕ್ಕಳ ಫೋಟೋನೂ ಇದೆ. ಅಂದ್ರೆ ಒಂಟಿ ಹಾಕಿದ್ದೀನಿ ಹಂಗಾರೆ ಒಂದಷ್ಟು ಪಾತ್ರೆಗಳು ತಗೋತೀನಿ, ಒಂದಷ್ಟು ಮಾಡ್ತೀನಿ, ಏನೋ ಒಂದಷ್ಟು ಫ್ರೆಂಡ್ಸ್ಗಳು. ಅದು ಅಲ್ಲಿಗೆ ಒಂದು ಒಂಟಿ ಇದ್ದೀನಿ ಅಂತಂದ್ರೆ ಹಿಂದೊಂದು ಕತೆ ಇರುತ್ತಲ್ವಾ. ಹಂಗೆ ಎಲ್ಲದಕ್ಕೂ ಒಂದು ಲಿಂಕ್ ಇರ್ತದೆ ಕತೆಗಳು. ನಾನು ಯಾಕೆ ಒಂಟಿ ಇದ್ದೀನಿ, ಯಾಕೆ ಸಾಯಂಕಾಲದ ಹೊತ್ತು ಆಚೆ ಹೋಗ್ತೀನಿ, ಯಾಕೆ ಯಾರನ್ನ ಬಂದ್ರೆ ಮಾತಾಡ್ಸ್ತಾ ಕೂತ್ಕೋತೀನಿ, ಅದೆಲ್ಲದಕ್ಕೂ ಒಂದು ಲಿಂಕ್ ಇರುತ್ತೆ. ಎಲ್ಲ ಒಟ್ಟಿಗೆ ಇರ್ಬೋದಿತ್ತ, ಮಕ್ಕಳು, ಹೆಂಡತಿ ಎಲ್ಲ ಇರ್ಬೋದಿತ್ತಲ್ಲ. ಹಂಗಾರೆ ಯಾಕಿಲ್ಲ? ನಾನು ಯಾಕೆ ಮಿಲ್ಟ್ರಿಗೆ ಹೋದೆ, ಯಾಕೆ ಮತ್ತೆ ವಾಪಸ್ ಬಂದೆ? ಮೇಜರ್ ಮುತ್ತಣ್ಣ. ಹೌದಾ? ಯಾಕೆ ಅಂದ್ರೆ ಎಲ್ಲ ಅವೆಲ್ಲ ಆ ಗುಣಗಳನ್ನ ಹಿಡಿತಾ ಹೋದ್ರೆ ಅಲ್ಲೇ ಸಿಗುತ್ತೆ ಕತೆಗೆ ಪಾತ್ರ ಏನ್ ಹೇಳುತ್ತೆ ಅಂತ ಅಲ್ಲೇ ಸಿಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡ್ಕೊಂತ ಹೋಗ್ಬೇಕು. ನಾವ್ ಇದಕ್ಕೊಂಡು ಈ ಜಿಮ್ಗೆ ಹೋಗ್ಬಿಟ್ಟು 6 ಪ್ಯಾಕ್ ಮಾಡ್ಕೊಂಬತ್ತಾರಲ್ಲ, ಹಂಗೆಲ್ಲ ಮಾಡ್ಬೇಕಾಗಿಲ್ಲ. ಹಂಗ ಮೆಂಟಲಿ ಪ್ರಿಪೇರ್ ಆಗ್ಬೇಕಷ್ಟೇ. ಮಾಡ್ಬೇಕು, ಸತ್ತೋಗ್ಬಾರ್ದು ಅದ್ರಲ್ಲೇನೆ. ಈಚೆನೂ ಬರಂಗಿರ್ಬೇಕು, ಅದ್ರ ಅಭಿಮನ್ಯು ಆಗ್ಬಿಡ್ತೀವಿ. ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೇಕು. ಈಸಿಯಾಗಿ ಹೋಗ್ಬೇಕು, ಈಸಿಯಾಗಿ ಬರ್ಬೇಕು. ಅದ್ರದ್ದು ಏನು ಅದ್ರ ತೂಕ ಎಷ್ಟಿರುತ್ತಲ್ಲ, ಆ ತೂಕನ ಸರಿದೂಗಿಸ್ಬೇಕಷ್ಟೇ. ಈ ಥರ ಪಾತ್ರನ ಅವರು ಅಲಂಕಾರ ಮಾಡಿದಾಗ ಒಂದೊಂದ್ಸರಿ ಅನ್ಸುತ್ತೆ, ಅಪ್ಪ ಇದನ್ನ ತುಂಬಿಸಿದ್ರೆ ಸಾಕು ಅಂತ ಅನ್ಸ್ಬಿಡುತ್ತೆ. ಅವಾಗ ನಾವು ಅದನ್ನೇ ತುಂಬಿಸ್ಬೇಕಷ್ಟೇ, ಅದನ್ನೇ ತುಂಬಿಸ್ಬೇಕು. ಯಾಕಂದ್ರೆ ಎಲ್ಲರದು ಅಷ್ಟೇ ಪಾತ್ರಗಳಿಗೆ. ಈಗ ನಮ್ದೇನೋ ಒಂದು ಸೀನ್ ಬರುತ್ತೆ ಅಂತಂದ್ರೆ, ಆ ಸೀನ್ ನಾನ್ ಚೆನ್ನಾಗಿ ಮಾಡೋದು, ಪ್ರಣಮ್ ಚೆನ್ನಾಗಿ ಮಾಡೋದಾಗಲ್ಲ, ಇಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡ್ಬೇಕು. ಅದು ನಮ್ದೆಲ್ಲರಿಗೂ ಖುಷಿ ಜೊತೆ ಆಗ್ಬೋದು, ಮಿಕ್ದವ್ರ ಜೊತೆಗೆ ಆಗ್ಬೋದು, ಎಲ್ಲ ನಾವು ಮಾಡ್ತಿದ್ವಿ. ಗಿರಿ ಅವರೆಲ್ಲರ ಜೊತೆ ಆಗಿದ್ದು ಇಬ್ರು ಸೇರ್ಕೊಂಡು ಸೀನ್ ಚೆನ್ನಾಗಿ ಮಾಡ್ಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸೈಡ್ ಆಗುತ್ತೆ. ನೀವು ಈ ಎತ್ತಿನ ಬಂಡಿಗಳು ಹೋಗ್ಬೇಕಾದ್ರೆ ನೋಡ್ಬೇಕು, ಈ ಲಗೇಜ್ ಹಾಕ್ಬಿಟ್ಟು ಹೋಗ್ತಿರ್ತಾರೆ, ಒಂದ್ ಎಡಗಡಿಗೆ ಹೇಳ್ತಾ ಇರ್ತದೆ ಹಿಂಗೆ, ಅವ್ನು ಎಷ್ಟು ನೋಡಿದ್ರೆ ಹಿಂಗೆ ಅದು ರೂಢಿ ಆಗ್ಬಿಟ್ಟಿರ್ತದೆ, ಹಂಗೇ ಹೋಗ್ತಿರ್ತದೆ ಪಾಪ.
ಸರ್ ಹೆಂಗ್ ಟೀಮ್ ಮೆಂಬರ್ಸ್ ಜೊತೆ ಕೆಲಸ ಮಾಡೋ ಅನುಭವ ಹೇಗಿತ್ತು ಸರ್? ಪ್ರಣಮ್ ಸರ್, ಖುಷಿ ಸರ್, ಇವನ್ ಡೈರೆಕ್ಟರ್ ಸಹ ಹೆಂಗ್ ಡೈರೆಕ್ಟ್ರು ಹೊಸ ಮೂವಿ ಅವ್ರದ್ದು ಮೊದಲನೇ ಮೂವಿ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹೌದು, ಕೆಲಸ? ನನಗೆ ಅದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಅವ್ರು ಭಾರಿ ಕಾಲಾಂತಕರವರು ಈಗಿನವ್ರವ್ರು, ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡವ್ರು. ಈಗ ಇವ್ರಿಗೆ ತುಂಬಾ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ಲ, ನೋಡೋದಕ್ಕಾಗ್ಬೋದು, ಕೇಳೋದಕ್ಕಾಗ್ಬೋದು, ತಿಳ್ಕೊಳ್ಳೋದಕ್ಕಾಗ್ಬೋದು. ಈಗ ನಮ್ಗೆ ಅಷ್ಟು ಆಪ್ಷನ್ಸ್ ಇರಲಿಲ್ಲ. ನಾನು 89 ನಾನು ರಂಗಾಯಣಕ್ಕೆ ಜಾಯಿನ್ ಆಯಿತು. 2001 11 ವರ್ಷ ಅಲ್ಲಿದ್ದೆ. ನಾನು ಸಿನಿಮಾಗೆ ಬಂದಾಗ ನಾನು ಸಿನಿಮಾ ನಾಟಕ ಎರಡೇ. ಆಮೇಲಿಂದ 90ರಲ್ಲಿ ಟಿವಿ ಶೋ ಶುರುವಾಯಿತು, ನ್ಯೂಸ್ ಶುರುವಾಯ್ತು ಅಷ್ಟೇ. ಇಷ್ಟೊಂದೆಲ್ಲ ಬ್ಯುಸಿ ಆಗಲಿಲ್ಲ ಅವಾಗ. ಒಂದು ನಾಟಕ ಇಲ್ಲ ಸಿನಿಮಾ ಇಲ್ಲ ಬೀದಿ ನಾಟಕ, ಎಂಟರ್ಟೈನ್ಮೆಂಟ್ ಅಂದ್ರೆ ಅಷ್ಟೇ ಇದ್ದಿದ್ದು. ಅವಾಗ ಸಿನಿಮಾ ತುಂಬ ಇದಿತ್ತು. ನಾಟಕನೂ ನಿಮಗೆ ಅವಾಗ ಸಿನಿಮಾ ರೇಟ್ ಆಫ್ ಅಡ್ಮಿಷನ್ 5, 10, 15. ನಾಟಕದವ್ರು 100 ರೂಪಾಯಿ ಇತ್ತು. 100 ರೂಪಾಯಿ ಇತ್ತು. ಅಂದ್ರೆ ನಾವು ಇಷ್ಟಿಷ್ಟು ಬೇಗ ಸ್ವಿಚ್ ಆದ ತಕ್ಷಣ 23 ಶೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾವು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ ಮಾಡಿದ್ರೆ ನಾವು ನಾಳೆ ತುಮಕೂರ್ಗೆ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕಾಗಿತ್ತು. ಇಲ್ಲಿ 300 ಜನ ನೋಡ್ತಾರೆ ಅಂತಂದ್ರೆ ಕಲಾಕ್ಷೇತ್ರದಿಂದ ಹಿಡಿದು ಟೌನ್ ಹಾಲ್ವರೆಗೂ ಕ್ಯೂ ನಿಂತ್ಕೊಳ್ಳೋದು. ಅವಾಗ ಅಷ್ಟೊಂದು ನಾಟಕ ನೋಡ್ತಿದ್ರು ನಿಜವಾಗ್ಲೂ. ಅವಾಗ 5 ರೂಪಾಯಿ, 15 ರೂಪಾಯಿ, 10 ರೂಪಾಯಿ, 15. ಗಾಂಧಿ ಕ್ಲಾಸ್ 5 ರೂಪಾಯಿ, 10 ರೂಪಾಯಿ ಸೆಮಿಡ್ಲು, ಬಾಲ್ಕನಿ 15 ರೂಪಾಯಿ. ಇದು 100 ರೂಪಾಯಿ ಇರೋದು. ಆದ್ರೆ ಸಂಖ್ಯೆ ಕಡಿಮೆ ಇರೋದು, ನಮ್ದು ಸಿನಿಮಾ ಜಾಸ್ತಿ ಇರೋದು. ಹಂಗನ್ಬಿಟ್ಟು ಇಲ್ಲೆಲ್ಲರಿಗೂ ಪೇಮೆಂಟ್ ಸಿಗ್ತಿರ್ಲಿಲ್ಲ. ನಾಟಕವನ್ನು ನಾವು ವೃತ್ತಿಯಾಗಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅವಾಗ. ಸರ್, ಇವಾಗ ಹೇಳ್ತಾ ಬಂದ್ರೆ ನೀವು ನಾಟಕ ಇತ್ತು, ಮೂವಿ ಇತ್ತು ಅಂತ. ಒಬ್ಬ ಆರ್ಟಿಸ್ಟ್ಗಳಿಗೆ ಅಷ್ಟೇ ಚಾಲೆಂಜಿಂಗ್ ಇರುತ್ತೆ ಲೈಫಲ್ಲಿ. ಆ ಮೂವಿಯಲ್ಲಿ ನೋಡಿದ ತಕ್ಷಣ ನಾವೇನು ಅನ್ಕೊಂತೀವಿ, ಹೌದು ಹೀಗೆ ಇರ್ತಾರೆ ನಾವು ಲೈಫಲ್ಲಿ ಅನ್ನೋದಿಂದಿರುತ್ತೆ. ಸೊ ನೀವು ಪ್ರಾಬ್ಲಿ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ಕೊಂಡ್ ಬಂದಿದ್ದೀರಾ ಸರ್. ಆರ್ಟಿಸ್ಟ್ಗಳ ಲೈಫ್ ಚಾಲೆಂಜ್ ಹೇಗಿರುತ್ತೆ? ಬಿಕಾಸ್ ಕಂಟಿನ್ಯೂಸ್ 400 ಸಿನಿಮಾ ಅದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಅದೇ ಇವಾಗ ರಂಗಾಯಣ ರಘು ಸರ್ ಅಂತ ಹೇಳಿದ್ರೆ ಎಂಥವ್ರು ಅವರ ಇವಾಗ ಮಾರ್ನಿಂಗ್ ನಾನು ಕಾಲೇಜಲ್ಲಿ ಹೇಳಬೇಕಾದ್ರೂ ಸಹ ರಂಗಾಯಣ ರಘು ಸರ್ ವಾಟ್ ಎ ಗುಡ್ ಆಪರ್ಚುನಿಟಿ, ಎಂಥ ಕಲಾವಿದ, ನಮ್ಮ ಕಡೆಯಿಂದನೂ ಕ್ವಶನ್ಸ್ ಕೇಳಿ ಆ ಥರ ಎಲ್ಲ ಹೇಳಿ ಕಳಿಸ್ತಾರೆ. ಸೊ ಲೈಫಲ್ಲಿ ನಿಮ್ಗಳಿಗೂ ಆರ್ಟಿಸ್ಟ್ಗಳಿಗೂ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ ಸರ್. ಬೇರೆಯವರೆಲ್ಲ ಏನಂತ ತಿಳ್ಕೊತಾರೆ ರಿವ್ಯೂವರ್ಸ್, ಅವ್ರಿಗೇನು ಕಮ್ಮಿ ಹಾಗೆ ಹೇಗೆ ಅಂತಾರೆ. ಯಾವ್ಯಾವ ಥರ ಚಾಲೆಂಜಸ್ ನೋಡ್ಕೊಂಡ್ ಬಂದಿದ್ದೀರಾ ಸರ್ ಲೈಫಲ್ಲಿ? ಸಹಜವಾಗಿರೋದಪ್ಪ, ನಾವು ಮನುಷ್ಯರಲ್ಲ, ನಮ್ದು ರಕ್ತ ಮಾಂಸ ನೋಡೋರು. ಇಲ್ಲಿ ಎಡುಕೊಂಡ್ರೆ ನಾವು ಬೀಳ್ತೀವಿ. ನಮ್ಗೂ ಎಲ್ಲ ತರ್ಸ್ಕೊಳತ್ತೆ, ಇಲ್ಲಿ ತರ್ಸ್ಕೊಳತ್ತೆ, ಇಲ್ಲಿ ಕೂಡ ತರ್ಸ್ಕೊಳತ್ತೆ. ನಾವು 2 ವೀಲರಲ್ಲೇ ಹೋಗಿರ್ತೀವಿ, ಎಲ್ಲ ಬಿಡಿ. ಏನೋ ಮನುಷ್ಯ ತರನೇ, ಅದೇ ಏನು ಸ್ಪೆಷಲ್ ಏನಿರಲ್ಲ. ಎಲ್ಲವನ್ನು ಕೆಟ್ಟದ್ದನ್ನ ಒಳ್ಳೇದನ್ನ ಇವೆಲ್ಲನು ಈಗ ನಾವು ಒಂದ್ ಸಿನಿಮಾದಲ್ಲಿ ಅದು ರೇಪ್ ಮಾಡ್ತೀನಪ್ಪ, ನಿಜದಲ್ಲಿ ಮಾಡಕ್ಕಾಗಲ್ಲ. ಸಿನಿಮಾದಲ್ಲಿ ಮಾಡ್ಬೋದು. ಕೆಟ್ಟ ಯೋಚನೆಗಳನ್ನು ಮಾಡೋದಿರುತ್ತೆ, ಒಳ್ಳೆ ಯೋಚನೆಗಳು ಮಾಡಕ್ಕಾಗತ್ತೆ. ಅದೆಲ್ಲ ಸಿನಿಮಾಗೆ ಹಾಕ್ಬಿಟ್ಟು ನಾವು ನಮ್ಮ ತರ ಬದುಕಿದ್ರೆ, ನಮ್ಮ ತರ ಪ್ರಜ್ಞೆಯಿಂದ ಇದ್ಬಿಟ್ರೆ ಅದ್ರಂತ ಸುಖ ಇನ್ಯಾವುದೂ ಇಲ್ಲ. ನನಗೆ ಇದಕ್ಕೆ ನಂದೊಂದು ಎಕ್ಸಾಂಪಲ್ ಇದೆ. ನಂದು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ನಾನು ಹೇಳ್ತಾ ಇರ್ಲಿಲ್ಲ ಯಾರ ಮಗ ಅಂತ. ಸೊ ಹೇಳ್ತಾ ಇರ್ಲಿಲ್ಲ ಯಾರು ಅಂತ. ಫ್ರೆಂಡ್ಸ್ ಎಲ್ಲ ಮನೆಗೆ ಬರೋರಲ್ಲ. ಸೊ ನನ್ ಕಾಲೇಜ್ PUC ಅಲ್ಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 6 ತಿಂಗಳಾಗಿದೆ ಕಾಲೇಜ್, 4 ತಿಂಗಳು 5 ತಿಂಗಳಾಗಿದೆ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿ. ಎಲ್ಲಾರು ಸರಿ ಮನೆಗೆ ಬಂದ್ರು, ಹೋಗೋಣ ಅಂತೆಲ್ಲ. ಎಲ್ಲ ಆಚೆ ಹೋಗ್ತಾ ಇದ್ವಿ, ಎಲ್ಲ ಆಯ್ತು, ಮನೆಗೆ ಹೋಗೋಣ ಅಂತ ಮನೆಗೆ ಬಂದ್ರು. ಮನೆಗೆ ಬಂದು ನೋಡಿದ ತಕ್ಷಣ ಡ್ಯಾಡಿ ಆಚೆ ಬಂದ್ರು. ಎಲ್ಲರೂ ಸ್ಟನ್ ಆಗಿ ನಿಂತ್ಕೊಂಡ್ಬಿಟ್ಟವ್ರು ಈ ತರ ಅಲ್ಲಾಡ್ದಲ್ಲ. ಯಾಕೆ ಏನಾಯ್ತು? ಇವ್ರ ಮಗನ ಮಚ್ಚ. ಹ್ಞೂ ಕಣೋ, ಯಾಕೋ? ನೀನು ಭಯ ಆಗೋದ್ ಕಣೋ, ಒಳಗ್ ಬರಲ್ಲ ಕಣೋ. ಭಯ ನಿನ್ಗೇನ್ ಬಂದ್ ಹೊಡೆಯಲ್ಲ, ಸೀನ್ ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾ ಏನೇ ಇಲ್ಲ, ಇಲ್ಲಿ ಬಾ ಒಳಗ್ ಬರ. ಜನರು ಅದನ್ನ ಆನ್ ಸ್ಕ್ರೀನ್ ನೋಡಿದಾಗ ಅದೇ ರೀತಿ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಇತ್ತು ಅಂದ್ರೆ. ಸೊ ಆಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಾದ್ಮೇಲೆ ಡ್ಯಾಡಿ ಹೆಂಗಿರ್ತಾರೆ ನೋಡ್ಬಿಟ್ಟು, ಮಚ್ಚ ಹಿಂಗ ಮಚ್ಚ ನಿಮ್ಮಪ್ಪ. ಓ ಹಿಂಗೆ ಮನುಷ್ಯರು ಕಣ ಅವ್ರುನು. ಎಲ್ಲರೂ ಹಿಂಗೆ ಇರ್ತೀವಿ. ಅದ್ ಕೆಲ್ಸ ಅಷ್ಟೇ. ಕೆಲ್ಸದ ಮೇಲೆ ಕೆಲ್ಸ ಪರ್ಸನಲ್ ಲೈಫ್ ತುಂಬಾ ಬೇರೆನೆ ಇರುತ್ತೆ. ಬೇರೆ ನಮ್ ಜೀವನನೇ ಬೇರೆ ಇರುತ್ತೆ, ನಾವಿರೋ ಶೈಲಿನೇ ಬೇರೆ ಇರುತ್ತೆ. ಸರ್, ಮೂವಿ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ನಿಮ್ಮ ಅಪ್ಪ ಮಗನ ಸೀನ್ ಏನಾದ್ರು ಕನೆಕ್ಟ್ ಆಯ್ತಾ ಇವ್ರ ಜೊತೆ, ಸರ್ ಜೊತೆ ಮಾಡ್ಬೇಕಾದ್ರೆ ಕೆಲವೊಂದು ಸೀಕ್ವೆನ್ಸಸ್ ಏನಾದ್ರು? ಅದು ತುಂಬಾ ಅಸೋಸಿಯೇಟ್ ಆಗುತ್ತೆ ಆ ಥರದಲ್ಲಿ ತುಂಬಾ ಅಸೋಸಿಯೇಟ್. ಹಂಗ್ ತಗೊಂಡೇ ಆಕ್ಟ್ ಮಾಡಕ್ಕಾಗದ ಅವಾಗ. ನಮ್ಮ ಹಳ್ಳಿ ನೆನಪುಗಳಾಗ್ಬೋದು, ನಮ್ಮಪ್ಪ, ನಮ್ ದೊಡ್ಡಪ್ಪ, ನಮ್ಮ ಅಣ್ಣಂದ್ರು, ಇನ್ಯಾರು ಅಣ್ಣಂದ್ರು, ಇನ್ಯಾರು ಅಪ್ಪಂದ್ರು, ಅವೆಲ್ಲ ಅಲ್ಲಿ ಅಸೋಸಿಯೇಟ್ ಆಗೈತೆ. ಅದೆಲ್ಲ ನೋಡಿರ್ತೀವಿ, ಏನೋ ಸುಮ್ಮನೆ ನೋಡಿರ್ತೀವಿ. ಅದು ಈ ತರದೊಂದು ಸೀನ್ ಆದಾಗ ಪಟ್ ಅಂತ ಅಲ್ಲಿ ಓಪನ್ ಆಗುತ್ತದೆ, ಅದನ್ನ ರಿಲೇಟ್ ಆಗ್ತದೆ. ಇವಾಗ ಹಂಗೆ ಹಾಕೊಂಡೆ ನಾವು ಇದನ್ನ ಮಾಡ್ತಾ ಹೋಗಿದ್ವಿ, ಇಬ್ರು ಕಟ್ತಾ. ಅಂದ್ರೆ ಅದು ಅಷ್ಟು ಚೆನ್ನಾಗಿ ಶ್ರೀಕಾಂತ್ ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರು ತುಂಬಾ ಬುದ್ಧಿವಂತರು. 25 ದಿವಸ ಬೇಕಾದ್ರೆ 8-10 ದಿನ ಸಾಕು ಅಂತಾರೆ. ಆಮೇಲಿಂದ ಹೆಂಗೋ ಮಾಡ್ಕೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಗಿ ಹಂಗಿರುತ್ತೆ.
ಇನ್ನು ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅಂತಿದ್ದಾರೆ, ಚೆನ್ನಾಗಿರೋದು. ಯಾಕೆ ಅಂದ್ರೆ ಸ್ವಲ್ಪ ಶೇಕಾಗಿ ಅಲ್ಲಾಡ್ಬಿಡ್ತು ಅಂತ ಅವ್ರವರೇ ಮಾತಾಡ್ಕೊಂಡು ನಮ್ಗೆ 3-4 ನಮಗೂ ಕೊನೆಗೆ ಏನಾಗ್ತಿತ್ತು, ಕೊನೆಗೆ ಸಿನಿಮಾಗೆ ಬೇಕಾಗಿರೋದು ನಾವ್ ಎಷ್ಟೇಕ್ ಮಾಡಿದ್ವಿನಲ್ಲ, ಬೆಸ್ಟ್ ಟೇಕ್ ಯಾವ್ದು ಯಾವ ಇದುವರೆಗೂ ಯಾರು ಕೇಳಲ್ಲ ಎಷ್ಟೇಕ್ ಮಾಡಿದ್ರಿ ಅಂತ. ಅದು ನಮ್ಗೆ ಗೊತ್ತಿದ್ರಿಂದ ಒಂದ್ ರೀತಿ ನಾವು ಎಮೋಷನಲ್ ಸೀನ್ ಆದಾಗ ಅವರು ಒಂಥರ ಎಮೋಷನಲ್ ಆಗಿರೋದು ಎಲ್ಲರೂ, ಅದೊಂಥರ. ಆಮೇಲೆ ಕಾಶಿ ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು ಅಲ್ಲಿದು. ಮಗನೇ ಕಾಶಿಗೆ ಹೋಗ್ತಾರಂತೀವಿ ಅಂತ ಹೇಳಿದ್ರು. ಇದೆ ಎಲ್ಲ ನೀವು ಕತೆ ತೆಗ್ಸಕ್ ಹೋಗ್ಬಿಟ್ಟು ಯಾರು ಹೋಗ್ತೀವಿ ಏನಾಗ್ತೀವಿ ಅದರಲ್ಲ. ಕಾಶಿ ಅದೊಂಥರ ಒಂದು 5 ಅಥವಾ 6 ದಿನ ಒಂದು 10 ದಿವಸ ಇರಕ್ಕೆ ಶುರು ಮಾಡ್ಬಿಟ್ರೆ ನಿಮ್ಗೆ ವೈರಾಗ್ಯ ಶುರು ಆಗ್ತದ ಮೇಲೆಗೆ. ಏನು ಯಾಕೆ ಬಂದಿದ್ಯಾ ಸುಮ್ಮನೆ ಬಿದ್ದು ಹೋಗ ಅಷ್ಟೇ ಅಂತ. ಅಷ್ಟು ನೀವು ಎಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ಅಂದ್ರೆ ಎಲ್ಲರಿಗೂ ಅದೊಂದು ಏನೋ ಒಂದು ಶ್ರೀಮಂತರಾಗ್ಬೇಕು, ಹಿಂಗಾಗ್ಬೇಕು ಅಂತಾರಲ್ಲ, ಅಲ್ಲಿ ಹೌದಪ್ಪ ಎಲ್ಲವನ್ನ ಅಲ್ಲಿ ಬಿಡ್ಬೇಕು ಅನ್ನೋದೊಂದು ಇರುತ್ತಲ್ಲ. ಅದಕ್ಕೆ ಅಷ್ಟು ಹೆಣ ನೋಡ್ತೀರಾ ನೀವು, ಎಲ್ಲರೂ ಡಿಸೈನ್ ಹೆಣಗಳು ನೋಡ್ತೀರಾ. ಕಾರಲ್ಲಿ ಸುಡ್ತಾ ಇರೋದು, ಮತ್ತಾರು ಹೊತ್ಕೊಂಡ್ಬರ್ತಿರೋದು, ಇನ್ನು ಯಾವ್ದೋ ಒಂದು ಸಣ್ಣದಾಗಿ ಇಲ್ಲಿ ಕೂತಿರ್ತಾರೆ, ಕಾಫಿ ಕುಡಿತಾ ತಿಂತಿರ್ತಾರೆ, ಯಾವ್ದೋ ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ನಮಗೆ ದೇವರನಿಗೆ ನಾವು ಶೂಟಿಂಗ್ ಮಾಡಕ್ಕೆ ಲೊಕೇಶನ್ ನೋಡಕ್ಕೂ ಕರ್ಕೊಂಡು ಹೋಗಿದ್ರು ನಮ್ಗೆ ಡೈರೆಕ್ಟರ್ ಬಿಡಿದಾರಲ್ಲ. ಲೊಕೇಶನ್ ನೋಡ್ತಾ ಇದೀವಿ, ಅಲ್ಲಿ ಏನು ಇಲ್ಲ ಅಂದ್ರೆ ಒಂದು 7 ರಿಂದ 8 ಹೆಣಗಳು ಸುಡ್ತಾರೆ. ನಾವು ಅಲ್ಲೇ ನಿಂತ್ಕೊಂಡಿದೀವಿ, ನಮಗೆ ಏನು ಫೀಲ್ ಆಗ್ತಾ ಇಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ವಿಸ್ಮಯ ಅಂದ್ರೆ ಇದು ಅದು ಯಾಕೆಂತ ಇದು ಗೊತ್ತಿಲ್ಲ. ವಿಸ್ಮಯ ಅಂದ್ರೆ ಅಷ್ಟು ಹೆಣಗಳನ್ನ ನೀವಿನ್ನು ಈ ನದಿ ದಂಡೆ, ಇದು ಈ ಕಡೆ ಎಲ್ಲ ಘಾಟ್ಗಳು, ನಮ್ಮ ಕರ್ನಾಟಕದ ಒಂದು ಘಾಟ್ ಇದೆ ಅಲ್ಲಿ, ಈ ಘಾಟು ಈ ನದಿ ದಂಡೆ ಆ ಕಡೆ ಹೋಗಿ ನೋಡ್ಬಿಟ್ರೆ ಅಲ್ಲಿ ಫುಲ್ ಬೆಂಕಿ ಹೆಂಗೆ ಅಂತ ಒಂದು ಸೀರಿಯಲ್ ಸೆಟ್ ಆಗ್ದಂಗೆ ಇರುತ್ತೆ. ಯಾವುದೋ ದ್ವಾಪರ ಯುಗದಲ್ಲೂ ತ್ರೇತಾಯುಗದಲ್ಲೂ ಅಂಟ್ಕೊಂಡಿರೋ ಬೆಂಕಿ ಇನ್ನೂ ಆರಿಲ್ಲ, ಉರಿತಾನೆ ಇರುತ್ತೆ. ಅಷ್ಟು ಹೆಣ ಸುಡ್ತಿರ್ತಾರೆ, ಅಷ್ಟಿರ್ತವೆ, ವಾಸನೆ ಒಂಚೂರು ಇಲ್ಲ. ನೀವು ಏನು ಗೊತ್ತಿಲ್ಲ. ಆಮೇಲಿಂದ ನೀವು ಕೆಲಸ ಮಾಡ್ತಿರ್ತೀರ, ಹೆಣ್ಣುಗಳ ಮಧ್ಯೆ ನೀವು ಓಡಾಡ್ಕೊಂಡು ಅಲ್ಲೇ ಅಂದ್ರೆ ಮಾಡ್ತಿರ್ತೀರ. ಅಶ್ವತ್ಥ ಟೈಮಾಗ ಅಲ್ಲೇ ಊಟ ಮಾಡ್ತೀರಾ, ಎಲ್ಗೆ ಹೋಗ್ತೀರಾ? ಅಲ್ಲೇ ಊಟ ಮಾಡ್ಬೇಕು, ಅಲ್ಲೇ ತಿನ್ಬೇಕು, ಅಲ್ಲೇ ಮಾಡ್ಬೇಕು. ಎಷ್ಟೋ ಜನಕ್ಕದು. ಆಮೇಲಿಂದ ಅಲ್ಲಿ ಇನ್ನೊಂದು ಅಲ್ಲೇ ಬಂದು ಹೋಗ್ಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಪ್ರಿಪೇರ್ ಆಗಿ ನಾನು ಅಲ್ಲೇ ಹೋಗ್ಬೇಕು ಅಂತ ಅವ್ರು ಬಂದು ಸುಮಾರು ಜನ ಇರ್ತಾರಲ್ಲಿ. ನಮ್ಗಂತೂ ಅದ್ ಯಾವ್ದೋ ನಮ್ಮ ಒಳಗಡೆಯಿಂದ ಕರ್ಕೊಂಡು ಹೋಗೋರು ನಮ್ಗೆ ಆ ದಾರಿಲಿ. ನಮ್ಮ ಈ ಪ್ರೊಡ್ಯೂಸರ್ ಏನಂದ ಇಲ್ಲ ಹೊತ್ಕೊಂಡು ಹೋಗ್ತಿದ್ವಿ ಅವತ್ತು, ಹೋಗ್ತಿರ್ಬೇಕಾದ್ರೆ ಅಲ್ಲಿ ನೋಡ್ತೀವಿ ಎಲ್ಲ ಇದ್ದಾರೆ. ಇದೇನಪ್ಪ ಯಾರ ನಾಟಕದ ವರ್ಕ್ಶಾಪ್ ಮಾಡ್ತಾರೆ ಇಷ್ಟು ಜನ ಅವ್ರು ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲ, ಅವರೆಲ್ಲ ತಮ್ದಿಲ್ಲ, ನಾವ್ ಇಲ್ಲೇ ನಮ್ಮ ಇದು ಬಿಡ್ಬೇಕು ಅಂತ ಅಲ್ಲೇ ಬಂದು ಅಲ್ಲೇ ಇದಾರೆ. ಅದೊಂಥರ ನಿಜವಾಗ್ಲೂ ಹೆಂಗ ಉಟ್ಕೊಂಡಿದ್ವಿ. ಒಂದ್ ದಾರಿಲಿ ಬರೀ ಸೈಕಲ್ ಹೋಗಕ್ಕೆ ದಾರಿ, ಇನ್ನೊಂದು ಮೋಟರ್ ಬೈಕೆ, ಇನ್ನೊಂದು ಮನುಷ್ಯ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗಕ್ಕಾಗಲ್ಲ. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್ ಕಾಶಿಯಲ್ಲಿ? ಕಾಶಿಲಿ ಒಂದ್ ವಾರ ಇದ್ವಿ. ಹೌದು. ಇನ್ನೊಂದು 5 ದಿವಸ ಇದ್ರೆ ನಾವು ಏನು ಬೇಡ ಹೋಗ್ಬರಪ್ಪ, ನಾವ್ ಇಲ್ಲೇ ಇರ್ತೀವಿ. ವೈರಾಗ್ಯ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಹಂಗ ವೈರಾಗ್ಯ ಶುರು ಆಗ್ಬಿಡೋದು. ಅಂದ್ರೆ ಅದು ಅನ್ಸುತ್ತೆ ನಮ್ಗೇನೆ ಹೋದ ತಕ್ಷಣ ಬೆಚ್ಚಾಗ್ಬಿಡ್ತೀವಿ. ಯಾಕೋ ಬಂದಿದ್ದೀವಿ ಅಲ್ಲಿಗೆ, ಏನೋ ನೀನ್ ಕೆಲಸ ಮಾಡ್ಕೊಂಡು ಹೋಗು ಅಂತ ನಮ್ಗೆ ಸುಮಾರು ಸತಿ ಎಲ್ರಿಗೂ ಅನ್ಸುತ್ತೆ. ನಾನು ಒಬ್ರೇ ಅಂತಲ್ಲ, ಎಲ್ರಿಗೂ ಅನ್ಸುತ್ತೆ. ಅಲ್ಲಿ ಅನ್ಸುತ್ತೆ ನಾವು ಇಲ್ಲೂ ಜೀವನ ಇದೆ ಅಂತ ಗೊತ್ತಾಗದ. ಈ ಇವ್ರೆ ಬೇಜಾನ್ ಒಳ್ಳೆ ಸ್ವಾಮಿಗಳು ಇರ್ತಾರೆ, ಬೇರೆ ತರ ಸ್ವಾಮಿಗಳು ಇರ್ತಾರೆ, ಗೌರಿಗಳು ಇರ್ತಾರೆ. ಅವ್ರು ಯಾರಿಗ ಅವ್ರ ಪಾಡ್ಗೆ ಅವ್ರು ಇರ್ತಾರ. ಅವ್ರು ಯಾವ್ದೋ ಟ್ರಾನ್ಸ್ ಅಲ್ಲಿ ಇರ್ತಾರ. ಅವ್ರು ಸುಮ್ಮನೆ ಯಾವ್ದೋ ಸೂರ್ಯನ್ ನೋಡ್ತಾನೋ, ಚಂದ್ರನ್ ನೋಡ್ತಾನೋ, ಏನೋ ಆಕಾಶ ನೋಡ್ಕೊಂಡು ಕುಂತಿರ್ತಾರೆ. ಸಾಯಂಕಾಲ ಬೆಳಿಗ್ಗೆ ಹೋಗ್ಬಿಟ್ಟು ಹಂಗೆ ಕೂತಿರ್ತಾರೆ, ಸಾಯಂಕಾಲ ಅವ್ರು ಹಂಗೆ ಕೂತಿರ್ತಾರೆ. ಅಯ್ಯೋ ಒಂದ್ ಮನ್ಕಾಯೋಗ ಸುಮ್ಮನೆ ಅವ್ರನ್ನೇನು ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ರಪ್ಪ ಅಂತ ನಾವು ಹೋಗ್ಬಿಡ್ತಿದ್ವಿ. ಹಂಗೆ ಅದೊಂದು ನಿಜವಾಗ್ಲು ಒಂದು ವಿಸ್ಮಯ ಆ ಥರದ್ದು. ಅದು ಅಷ್ಟೇ ತುಂಬಾ ಕನೆಕ್ಟಿಂಗ್ ಆಗೋಂಗೆ ಅಲ್ಲೊಂದಷ್ಟು ಸೀನ್ಸ್ಗಳು ಮಾಡಿದ್ರು. ಹೌದೌದು, ಕಾಶಿ ಎಪಿಸೋಡ್ಸ್ ಆಗ್ಬೋದು. ಈ ಕತೆಗೆ ಅದು ಕರ್ಕೊಂಡು ಹೋಗುತ್ತೆ. ಸರ್, ಇಷ್ಟು ಕ್ಯಾರೆಕ್ಟರ್ಸ್ ಮಾಡಿದಿರ ಸರ್, ನಿಮ್ಗೆ ಮನ್ಸಿಗೆ ನಾಟಿರುವಂಥದ್ದು ಅಥವಾ ಇಲ್ಲ ಈ ಕ್ಯಾರೆಕ್ಟರ್ ನಾನು ಮರೆಯೋಕೆ ಆಗಲ್ಲ, ತುಂಬಾ ಚೆನ್ನಾಗಿ ಮಾಡಿದೀನಿ ಅನ್ನೋ ಕ್ಯಾರೆಕ್ಟರ್ ಯಾವ್ದಾರು ಇದೆಯಾ? ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಅವ್ರನ್ನ ಫ್ರೇಮಲ್ಲಿ ನೋಡಿದಾಗ ಅನ್ಸುತ್ತೆ ನಾನು ತುಂಬಾ ಚೆನ್ನಾಗಿ ಮಾಡಿದೀನಿ, ಇಲ್ಲ ಚೆನ್ನಾಗಿ ಮಾಡಬಹುದಿತ್ತೇನೋ ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದೀನಿ, ಪ್ರೇಕ್ಷಕರು ಮನ ಗೆದ್ದಿದೆ ಅಂತ ನಿಮ್ಗೆ ಯಾವತ್ತು ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ರೋಲ್ ಯಾವ್ದಿದೆ ಸರ್? ಹಂಗೇನೋ ಒಂದ್ ಹೇಳ್ಬಿಟ್ರೆ ಮಿಕ್ಕಿದ್ 390 ನನ್ನ ಹಂಗೆ ನನ್ಗೆ ಇಲ್ಲ. ಅದು ಇಷ್ಟ ಆಗಿರ್ಬೋದು, ಇಷ್ಟ ಆಗಿಲ್ದಿರ್ಬೋದು, ಅದೆಲ್ಲನೂ ನಾವು ಮಾಡಿದ ಪಾತ್ರ ಯಾವ್ದೊಂದು ಕ್ಲೋಸ್ ಅಪ್ ಆಗ್ಬೋದು. ಅದು ನಾನು ಇಷ್ಟಪಟ್ಟೆ ಮಾಡಿರೋದು. ಅದನ್ನ ಇಷ್ಟಪಡದೆ ಯಾವುದು ಮಾಡಲ್ಲ.
ಇಷ್ಟಪಟ್ಟೆ ಅದು ಮಾಡಲ್ಲ ಅದೊಂದು ಇರುತ್ತೆ ಅದ್ರಲ್ಲ ಅದೊಂದು ಇದು ನಿಮ್ಗೆ ಅದನ್ನ ಈಗ ಜನ ಯಾವ್ದು ಇಷ್ಟಪಟ್ಬಿಟ್ಟದೆ ನಾನೇ ಇಷ್ಟ ಮಿಕ್ಕಿದ ಇಷ್ಟ ನೀನು ಅದೇ ಮಾಡ್ಕೊಂಡಿರಪ್ಪ ನಾ ಯಾವ್ದು ನೋಡೋದಿಲ್ಲ ಅಂತ ಅದೇ ಆಗುತ್ತೆ ಇಲ್ವಲ್ಲ. ಕೊನೆಗೆ ನಾನು ಇಷ್ಟಪಡೋದಕ್ಕೆ ಯಾರೋ ಒಬ್ಬ ಡೈರೆಕ್ಟ್ ಯೋಚನೆ ಮಾಡಿ ಈಗ ನನಗೆ ಗೊತ್ತಿರ್ಲಿಲ್ಲ ಶ್ರೀಕಾಂತ್ ಹಿಂಗೆ ಯೋಚನೆ ಮಾಡ್ಕೊಂಡ್ಬಂದು ಈ ಥರದೊಂದು ಆಗುತ್ತೆ ಹೌದು ಹಿಂಗಿರುತ್ತೆ ಅಂತ ಹೇಳಿದಾಗ ಹೌದಲ್ವಾ ಈ ಥರದ ಅಪ್ಪ ನಾನು ಮಾಡಿಲ್ಲ ಅಂದ್ಕೊಂಡು ಹೌದಲ್ವಾ ಮಾಡ್ಬೋದಲ್ವಾ ಅಂತ ಅನಿಸ್ತು. ಅದನ್ನ ನಾನು ಯೋಚನೆ ಮಾಡೋಕ್ಕಾಗಲ್ಲ, ನಾನು ಯೋಚನೆ ಲಿಮಿಟೇಷನ್ಸ್ ಆಗುತ್ತೆ ನಾನು ಯೋಚನೆ ಮಾಡಿದ್ರೆ. ಅವ್ರು ಯೋಚನೆ ಮಾಡೋದು ಏನಾಗುತ್ತೆ ಬೇರೆ ಆಗುತ್ತೆ. ಅವರೊಂದು ಸುಮಾರೊಂದು ಅದಕ್ಕೊಂದು ಮೋಸ್ಟ್ಲಿ 2 ವರ್ಷ ತಗೊಂಡಿದ್ದು ಒಂದು ಕಾಣುತ್ತೆ. ಅವ್ರ ಕತೆ ಮಾಡಕ್ಕೆ 2 ವರ್ಷ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಇದನ್ನ ಹಿಂಗೆ ಮಾಡ್ಬೋದಲ್ಲ ಅಂತೇಳಿ ಇಲ್ಲ ಹೆಂಗೆ ಅಂತಂದ್ರೆ ಅವಾಗ ನಮ್ಗೆ ಯಾವ್ದೋ ಒಂದು ಕತೆ ನಮ್ಗೆ ಗೊತ್ತಾಗತ್ತಲ್ಲ ನಮ್ಗೆ. ಈಗ ನಾವು ಏನಾಗ್ತದೆ ಒಂದು ಕೆಲವು ಸತಿ ಆಗುತ್ತೆ ನಾವು ಈಗ ನಮ್ಗೂ 1000 ಎಪಿಸೋಡ್ ನೋಡ್ತಾರೆ ಜನ, ಆ ಟೆಂಡೆನ್ಸಿ ಇರುತ್ತೆ. ನಾವು ಅದಕ್ಕೆ ಬಿಡು ಪರವಾಗಿಲ್ಲ ನೋಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ದಬಾಯಿಸಿ ನಾವು ಮಾಡ್ಬಂದ್ಬಿಟ್ಟಿರ್ತೀವಿ. ಇದು ಆ ಥರದ್ದು ಅಲ್ಲ, ಇದು ಏನೋ ಒಂಥರ ಎಮೋಷನಲ್ ಆಗ್ಬೋದು ಬೇರೆ ಥರದ್ದು. ನಾನು ಪ್ರಜು ಜೊತೆಗೂ ಮಾಡಿದ್ದೀನಿ. ಹೇಳ್ದಲ್ಲ ಈಗಿನ ಹುಡುಗರು ಇವರು ತುಂಬಾ ಎಲ್ಲ ಕೇಳಿರ್ತಾರೆ ನೋಡಿರ್ತಾರೆ ಹೆಂಗ್ ಮಾಡ್ಬೇಕು ಏನ್ ಕತೆ ಅಂತಲ್ಲ. ಅದೆಲ್ಲ ಖುಷಿ ಆಗ್ಬೋದು, ಪ್ರಣಾಮ್ ಆಗ್ಬೋದು. ಗಿರಿ ನಾನು ಜಾಸ್ತಿ ಇದ್ದೆ ಪ್ರಣಾಮ್ ಜೊತೆಗೆ ತುಂಬಾ ಇಡೀ ಸಿನಿಮಾ. ಆಮೇಲೆ ಇದು ಅಪ್ಪ ಮಗನ್ ಕ್ಯಾರೆಕ್ಟರ್, ಅಪ್ಪ ಮಗ ಇಬ್ರು ಹೀರೋಗಳೇ, ಇಬ್ರು ಹೀರೋ ಅಲ್ಲ ಇಬ್ರು ಲೀಡ್ ಕ್ಯಾರೆಕ್ಟರ್ಸ್ ಸಿನಿಮಾಲಿ. ಪ್ರತಿಯೊಂದು ಪಾತ್ರನೂ ಹಂಗೆ ಇದೆ. ಖುಷಿ ಮ್ಯಾಮ್ ಹೇಳ್ತಾ ಇದ್ರು ಕ್ಯೂಟ್ ಆಗಿ ಇಬ್ರು ಒಂದು ಕಾಂಬಿನೇಷನ್ ಸಾಂಗ್ ಇದೆ, ಪಾಂಡ ತರ ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡಿದ್ರು ಸರ್. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನಿಮ್ನ ಡ್ಯಾನ್ಸ್ ಮಾಡಿ ನೋಡೋ ಒಂಥರ ತುಂಬಾ ಚೆನ್ನಾಗಿತ್ತು. 1.5 minute ಟ್ರೈಲರ್ ಇದ್ರು ಸಹ ದಟ್ ವಾಸ್ ಸೋ ಕ್ಯೂಟ್. ಆ ಒಂದು ಡ್ಯಾನ್ಸ್ ಐ ಥಿಂಕ್ ಹಾರ್ಡ್ಲಿ 10 seconds ಏನೋ ಹಾಕಿದಾರೆ ಅನ್ಸುತ್ತೆ. ಇನ್ನು ಫುಲ್ ಮೂವಿ ಫುಲ್ ಸಾಂಗ್ ನೋಡಿಲ್ಲ. ಸರ್ ಹೇಳಿದ್ರು ಅಲ್ಲಿ ಖುಷಿಯಾಗಿರೋದು ಮಾತ್ರ ನೋಡಿದ್ರೆ ಇನ್ನು ಬೇರೆ ಬೇರೆ ಎಮೋಷನ್ಸ್ಗಳಿದೆ ಅಂತ. ಆ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಮ್ಗೆ ಹೆಂಗೋ ಮ್ಯಾಚ್ ಮಾಡಿದೆ ಡ್ಯಾನ್ಸು ಅವೆಲ್ಲ ಬಂದಾಗ ಮೆಲ್ಗೆ ಅಲ್ಲೇ ಸ್ಕೀಮ್ ಹಾಕೊಂಡ್ಬಿಡ್ತೀವಿ ಫಸ್ಟ್ ಮಾಡಿ ಮ್ಯಾಚ್ ಮಾಡಲ್ಲ. ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. 10 seconds ತೋರಿಸಿದ್ರು ಸಹ ಇಟ್ ಇಸ್ ಸೋ ಕ್ಯೂಟ್ ಆಕ್ಚುಲಿ. ಈ ಮೂವಿ ಮುಖಾಂತರ ಆಸ್ ಎ ತಂದೆ, ಒಬ್ಬ ಫಾದರ್ ಆಗಿ ಈಗಿನ ಯಂಗ್ ಜನರೇಷನ್ ಮಕ್ಕಳು ಇರ್ತಾರೆ, ಆಮೇಲೆ ಫಾದರ್ಗಳಿರ್ತಾರೆ, ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ನೀವು? ಈ ಭೂಮಿಗೆ ಈ ನಾಡಿಗೆ ಇಲ್ಲಿಗೆ ಅಂಟ್ಕೊಳ್ಳಿ, ಇದು ಬಿಟ್ಟು ಎಲ್ಲೋ ಹೋಗ್ತೀನಿ ಏನೋ ಮಾಡ್ತೀನಿ ಅಂತ ಮಾಡಬೇಡಿ. ಕೊನೆಗೆ ಇಲ್ಲೇ ಬರ್ತಾ ಯಾರೋ ಇಬ್ರು 3 ಒಂದಷ್ಟು % ಜನ ಹೋಗ್ತಾರೆ. ಆದ್ರೂ ಇದೊಂದು ಕುಟುಂಬ ಅಂತ ಏನಂತ ಅಂದ್ಕೋತೀವಲ್ಲ, ಆ ಕುಟುಂಬ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ, ನಾಡು ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಆದಷ್ಟು ನಮಗೆ ಈ ವೃದ್ಧಾಶ್ರಮಗಳೆಲ್ಲ ನಾಶ ಆಗೋಗ್ಲಿ ಅಂತ ಎಷ್ಟೇ ಹೈಟೆಕ್ ಆಗ್ಲಿ ಎಂಥದೇ ಆಗ್ಲಿ ಆ ಥರದ ಹುಟ್ಟಬಾರ್ದು. ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವೆಲ್ಲನೂ ಅದು ಮನುಷ್ಯನಿಗೆ ಅದು ಅದೊಂಥರ ಡಿಟ್ಯಾಚ್ ಆಗುತ್ತೆ. ಹೆಂಗ್ ಸಾಧ್ಯ ಆಗುತ್ತೆ? ನಾನು ಎಷ್ಟೋ ಒಂದು ನೋಡಿದ ಅಪ್ಪಂದ್ರನ್ನ ಅಮ್ಮಂದ್ರನ್ನ ವೀಲ್ ಚೇರ್ ಹಂಗೆ ಸರ್ಕಲ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವೆಲ್ಲ ನೋಡಿದಾಗ ಹೌದು. ನಾನು ಮೈಸೂರಲ್ಲಿ ಯಾವ್ದೋ ಒಂದು ಎಪಿಸೋಡ್ ನಂಗೆ ಬಿಟ್ಟೋಗಿದ್ದು, ಪೊಲೀಸರೆಲ್ಲ ಹೋಗ್ಬಿಟ್ಟು ನಾನು ಪೊಲೀಸರು ನಿಜವಾದ ಪೊಲೀಸ್ ಕೆಲಸ ಅಂತ ಅನ್ಸ್ಬಿಡ್ತು. ಯಾರೋ ಒಬ್ಬ ಟ್ರಾಫಿಕ್ ಪೊಲೀಸರು ಹೋಗಿ ಅವ್ರನ್ನ ಮಾತಾಡಿಸಿ ಯಾರು ನೀವು ಏನು ಇತ್ತಂದ್ರೆ ಅವ್ರು ಏನು ಸಾಯಂಕಾಲದವರೆಗೂ ನನ್ನ ಮಗ ಹಿಂಗ್ ಬಿಟ್ಬಿಟ್ಟು ಹೋಗಿದ್ದ ನೋಡಿ, ಎಂತ ಪ್ರತಿ ನೋಡು ಅಪ್ಪನಿಗೆ ನೋಡಿ, ನನ್ನ ಮಗ ಹಿಂಗ್ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಲೇ ಇಲ್ವಂತ ನೋಡ್ರಿ. ಸುಮ್ಮನೆ ಹೇಳ್ತಾನೆ ಇದ್ದಂತ ವೀಲ್ ಚೇರಲ್ಲಿ ನೋಡಿ, ವೀಲ್ ಚೇರ್ ಬಂದು ಹೋಗ್ಬಿಡಿ ಹೇಳಲೇ ಇಲ್ವಂತ ನನ್ನ ಮಗ ಹಿಂಗ್ ಮಾಡ್ಬಿಟ್ಟು ಅಂದ್ಬಿಟ್ಟು. ಕೊನೆಗೆ ಏನ್ ಮಾಡ್ತಾರೆ ತರ್ಕೊಳ್ಳಾರ್ದೆ ಅವರು ಆ ಪೊಲೀಸು ಅವರು ಒಂದು ಕಾನ್ಸ್ಟೇಬಲ್ ಯಾರು ಏನು ಹೇಳಿ ಯಾಕೆ ಎಲ್ಲಿ ಬಂದ್ರಿ ಅಂತ ಆಮೇಲೆ ಹೇಳಿದಾರೆ ಹಿಂಗಾಯ್ತು ನನ್ನ ಮಗ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನಾನು ಏನೋ ಬಂದು ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡೆ. ಅವ್ನಿಗೆ ಬಿಟ್ಬಿಟ್ಟು ಹಿಂಗೆ ಹೊರಟೋದಾಗೆ ಅನಿಸ್ತು ನನಗೆ. ಮಾಡ್ದ ನಂಗೆ ದಾರಿ ಬಿಟ್ಬಿಟ್ಟ ನನಗೆ ಗೊತ್ತು ಅಂತ ಅನಿಸ್ತು. ನನ್ಗೆ ಹೇಳಕ್ಕಾಗ್ತಿಲ್ಲ ಅಂತಂದ್ರೆ ಮತ್ತೆ ಮಾಡಿ ಮನೆಗೆ ಹೋಗಿ ಅವ್ನು ವಾರ್ನಿಂಗ್ ಮಾಡಿ ಅಪ್ಪ ರೆಡಿ ಇಲ್ಲ ಹೋಗೋದಕ್ಕೆ. ನಾನು ಇಲ್ಲ ಹೋಗಲ್ಲ ಬಿಟ್ಬಿಡಿ ಸರ್, ನಾನು ಎಲ್ಲೋ ಸ್ವಾಭಿಮಾನ ಬಿಡಲ್ಲ ನೋಡಿ ಎಲ್ಲೋ ಬದುಕೋತೀನಿ ಬಿಡಿ ಅಂತ ಅವರು ಏನ್ ಮಾಡಿದ್ರು ಬೇಡ ಸರ್ ನನ್ನ ಅವನ ಜೊತೆ ಕಳಿಸ್ಬಿಡಿ ನನ್ನ ಬಿಟ್ಬಿಡಿ ಅಂತ. ಅಲ್ಲ ಏನ್ ಹೌದು ನೋಡಿ ಅಂತವ್ ಆ ಥರದ್ದು. ನಾವೆಲ್ಲ ಒಂದ್ ಕಡೆ ಶೂಟಿಂಗ್ ಮಾಡ್ತೀವಿ ಶ್ರೀಕಾಂತ್, ಆ ಥರದೇ ಲೊಕೇಶನ್ ನಾವು ಹುಡುಕಿದ್ದು ಅಲ್ಲಿ ಆ ಥರದ್ದೇ ಇತ್ತು. ಯಾರೋ ಒಂದಷ್ಟು ಜನ ಅವರು ಎಲ್ಲವನ್ನ ಅನುಭವಿಸಿ ಅಲ್ಲಿ ಕಾಶಿಲಿ ಎಲ್ಲವನ್ನ ಅನುಭವಿಸಿ ಇನ್ನಿಲ್ಲಪ್ಪ ಇನ್ನ ಸಾಕು ದೇವ್ರ ಪಾದ ಯಾರು ಇಲ್ಲ ನಮ್ಗಿನ್ನ ಶಿವೊಬ್ಬ ಸಾಕೊಂಡ್ ಬಂದೆ. ಆ ಥರದವ್ರು ಒಂದಷ್ಟು ಜನ ಇತ್ತು. ಅದೇ ನಮ್ಗೆ ಸ್ವಲ್ಪ ಆ ಸುತ್ತಮುತ್ತ ಇದ್ದ ಜಾಗ ಎಲ್ಲ ಆ ಥರದ್ದೇ ನಮ್ಗೆ. ಆಶ್ರಮಗಳು ತುಂಬಾ ನಿಮ್ಗೊಂಥರ ಮೌನ ಅಂತ ಅನ್ಸ್ಬಿಡ್ತೀವಿ. ಅವ್ರು ನೋಡ್ತಿದ್ರೆ
ತುಂಬಾ ಚೆನ್ನಾಗಿ ಲೊಕೇಶನ್. ನೋಡಿದ್ದೀರಾ ಹೌದು 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 ಹೌದು, ಎಷ್ಟು ಜನ ಗೊತ್ತಾ ನಿಮ್ಗೆ? ಹೌದು. ಅವ್ರ ನಿಜವಾದ ಅವ್ರ ಮುಖದಲ್ಲಿ ಯಾವುದೇ ತರದ ಪೇಯ್ನ್ ಇರ್ಲಿಲ್ಲ. ಅದು ನಮ್ಗೆ ಅನ್ಸುತ್ತೆ ಒಂದೇನೋ ಒಂದು ನೆಮ್ಮದಿ. ಏನೋ ಇತ್ತು. ಮೋಸ್ಟ್ಲಿ ಅಲ್ಲಿರೋರೆಲ್ಲ, ಕಾಶಿಲಿರೋರು ಮೋಸ್ಟ್ಲಿ ಗೊತ್ತಿಲ್ಲ, ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೇನೋ ಅಂತನ. ಏನಿಲ್ಲ, ಸುಮ್ಮನೆ ನಮ್ಗೆ ಅಂದ್ರೆ ನಮ್ಗೊಂದು ಕುತೂಹಲ ಇತ್ತು, ಕನ್ನಡದ ಯಾರನ್ನ ಸಿಗ್ತಾರ ಮಾತಾಡ್ಸ ಅಂತ. ಇಲ್ಲ, ಪ್ರಪಂಚದಲ್ಲಿ ಇರೋದು ಅದು, ಎಲ್ಲಾ ಕಡೆಯಿಂದ ಬಂದಿರ್ತಾರಲ್ಲಿ ಯಾರು, ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಅವ್ರ ಕಣ್ಣುಗಳಲ್ಲಿ ಆ ಥರದ್ದು ಏನು ಪೇನ್ ಕಾಣಲಿಲ್ಲ. ಅದು ನಮಗೆ ಅದು ಅಂತ ಮೂವಿ ಮುಖಾಂತರ ವೃದ್ಧಾಶ್ರಮಗಳು ಹೋಗ್ಬೇಕು, ಎಲ್ಲ ದೂರ ಆಗಿರೋ ಅಪ್ಪ ಅಮ್ಮ, ಐ ಮೀನ್ ಮಕ್ಕಳು, ಅದೇ ಹೇಳಿದ ಸಂಕಲ್ಪ ಇದೆಯಲ್ಲ, ಮಕ್ಕಳು ತಂದೆ ತಾಯಿಗಳು ತಪ್ಪು ಮಾಡಬಾರ್ದು. ಅದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಓದ್ಬೇಕು, ನೀನು ಫಾರಿನ್ಗೆ ಓದಬೇಕು, ಅಮೆರಿಕ ಹೋಗೋ, ಲಂಡನ್ಗೆ ಹೋಗೋ, ಹೋಗ್ಬಿಡ್ಬೇಕು ಅಂತ ಹೇಳಲೇಬಾರ್ದು. ನೀನ್ ಎಲ್ಲೇ ಹೋಗೋ, ಬುಣ್ಣೆ ಮಗನೇ ನಮ್ಮನ್ನ ನೋಡ್ಕೊಳ್ಳೋ ಬೋಳಿ ಮಗನೇ ಅಂತ ಹೇಳ್ಬೇಕು. ನಿಜ ಹೆಣ್ಮಕ್ಳಿಗೂ ಅಷ್ಟೇ. ಹೆಣ್ಮಕ್ಳು ಬಿಡಿ, ಇವತ್ತು ಹೆಣ್ಮಕ್ಳು ಒಂದೊಂಥರ, ಅವ್ರು ಬೇರೆ ತರ. ಹೆಣ್ಮಕ್ಳು ನಿಜವಾಗ್ಲು ಒಂದ್ ಸಣ್ಣ ಕರಳಲ್ವ ಎಷ್ಟೇ ಆಗ್ಲಿ. ಹಂಗಾಗಿ ಹೆಣ್ಮಕ್ಳು ಬೇರೆ ತರ. ಅದು ಆ ತಪ್ಪನ ಮಾಡಬಾರ್ದು, ಕೆಟ್ಟ ಸಂಕಲ್ಪ ಮಾಡಬಾರ್ದು ಮಕ್ಕಳಿಗೆ. ಹೋಗ್ಬಿಡ, ಓದ ಅನ್ಕೊಂಡು ಹೇಳ್ಬಾರ್ದು. ಪ್ರಾಬ್ಲಿ ನಾನು ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಎಷ್ಟು ಕರೆಕ್ಟ್ ಆಗಿ ಮೂವಿ ನೋಡಿದ್ರೆ ಪ್ರಾಬ್ಲಮ್ ಯಾವ ಲೆವೆಲ್ ಮುಳುಗೋಗ್ತೀವೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಡ್ತೀವಿ. ಎಸ್ಪೆಷಲಿ ಆ ಕಾಶಿದ್ ಇದು ಹೇಳಿದ್ರಲ್ಲ, ಅಯ್ಯೋ ನಾನು ಸೈಲೆಂಟ್ ಆಗ್ಬಿಟ್ವಿ ನಾವೆಲ್ಲ. ನಾವು ಪ್ರಣಮ್ಗೆ ನಾವು ಪದೇ ಹೇಳ್ತಿದ್ವಿ. ಪ್ರಣಮ್ ದೇವಣ್ಣ ಎಲ್ಲ ಬಂದ್ಬಿಟ್ರು ಎಲ್ಲರೂ. ನಾನು ನೋಡಿ ಹೆಸರೇ ಅಂದ್ಕೊಂಡೆ ಕೊಡ, ನಾನು ಕಾಶಿ ಬರ್ಬೇಕು ನೋಡಿ, ಪ್ರಣಮ್ ನಿನ್ನಿಂದ ಬರಂಗಾಯ್ತು ಅಂತ. ಎಲ್ಲರೂ ಎಲ್ಲ ಬಂದ್ಬಿಟ್ಟಿದ್ರು. ಅದಕ್ಕೆ ನೋಡ ನಿನ್ನಿಂದ ಬರಂಗಾಗ್ಬಿಡ್ತು ಅಂತ ಅಣ್ಣಂಗೆಲ್ಲ ಖುಷಿ ಪಾಪ. ಐ ಮೀನ್ ಈ ಮಕ್ಳುಗಳನ್ನ ವೃದ್ಧಾಶ್ರಮ ಅಲ್ಲಿ ಈಗಿನ ಜನರೇಷನ್ ಮಕ್ಳಿಗೆ ಸರ್, ಅದು ನಾನ್ ಸರ್ ಅವಾಗಲೇ ಹೇಳ್ತದೆ, ಕನೆಕ್ಟಿವಿಟಿ ಇಲ್ಲ, ಅಪ್ಪ ಅಮ್ಮ ವ್ಯಾಲ್ಯೂಸ್ ಗೊತ್ತಿಲ್ಲ ಅವ್ರಿಗೆ. ಎಲ್ಲರೂ ಹಂಗಿಲ್ಲ. ಅವ್ರು ಹೇಳ್ತಿರೋದು ಅಂತವ್ರು ಹೆಂಗಾಗುತ್ತೆ ಅಂದ್ರೆ, ಅದೆಲ್ಲೋ ಡಿಟ್ಯಾಚ್ ಆಗಿ ಎಲ್ಲ ಓದಿರ್ತಾರೆ, ಏನೋ ಮಾಡಿರ್ತಾರೆ. ಎವ್ರಿಥಿಂಗ್ ಇಸ್ ದೇರ್, ಇಟ್ಸ್ ಅ ಫುಡ್, ಬೆಡ್ ಅಂಡ್ ಬೆಡ್ಶೀಟ್, ಗಿಡ್ಶೀಟ್, ವಾಕಿಂಗ್, ಇಟ್ಸ್ ಅಲ್ಲ ಫುಡ್, ಹೋಗಿ ನಥಿಂಗ್ ವಾಟ್ಸ್ಆಪ್ ಅಂತ ಹಿಂಗಿರ್ತಾರೆ. ಹಿಂಗೆ ಅಯ್ಯೋ ಬುಡ್ಡಿ ಅಟ್ಟೆನಾ ಅಷ್ಟೇ ಅಲ್ವಲ್ಲ. ಅವ್ರಿಗೆ ಹಂಗ ಅನ್ಸಿರುತ್ತೆ. ಆ ಸ್ಥಿತಿ ಅವ್ನಿಗೆ ಬರೋದೇ ಇವಾಗ. ಅವ್ನಿಗೆ ಏಜ್ ಆಗೋವರೆಗೂ ಪ್ರಾಬ್ಲಮ್ ಆಯ್ತು. ಅವನಿಗೆ ಅವಾಗ ಗೊತ್ತಾಗುತ್ತೆ, ಅಯ್ಯೋ ಹಂಗೆ ಕರ್ಕೊಂಡೋಗಿ ಟ್ರಾಫಿಕ್ ಅಲ್ಲೆಲ್ಲ ಕಾಡಲ್ಲಿ ಬಿಟ್ಟು ಹಂಗೆ ಓಡ್ಬಂದ್ಬಿಡ್ತಾರಲ್ಲ, ಜಾಗಿಂಗ್ ಅವಾಗ ಗೊತ್ತಾಗುತ್ತೆ. ಎಲ್ಲಾ ಸ್ಟೇಜ್ ಅಲ್ಲಿ ಲೈಫಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ನಮಗೆ ರಿಯಲೈಸೇಷನ್ಸ್ ಜಾಸ್ತಿ ಇರುತ್ತೆ, ನಮಗೆ ತಿಳುವಳಿಕೆ ಜಾಸ್ತಿ ಇರುತ್ತೆ. ಹೌದು. ಸೊ ಒಂದೊಂದು ಸ್ಟೇಜ್ ಅಲ್ಲೂ ಏನಾದ್ರು ಒಂದು ತಿಳಿತಾನೆ ಇರ್ತೀವಿ ನಾವು. ಸೊ ಇವಾಗ ನೀವು ಹೇಳ್ದಂಗೆ ಒಬ್ಬ ತಂದೆ ಸರಿ, ಒಬ್ಬ ಮಗ ಒಬ್ಬ ತಂದೆ ಆದಾಗ್ಲೇ ಅವನಿಗೆ ಗೊತ್ತಾಗೋದು ಅವನಿಗೆ ಏನೇನ್ ಆಗ್ತಾ ಇರುತ್ತೆ ಅಂತ. ಸೊ ಎಲ್ಲರಿಗೂ ಆ ತರನೇ ಇರುತ್ತೆ. ಆಗಸ್ಟ್ 22 ಲೀಡ್ ರೋಲ್ ಅಲ್ಲಿ ಇದ್ದೀರಾ. ಪ್ರಾಬ್ಲಿ ಅವ್ರಿಲ್ಲ ಅಂದ್ರೆ ನಿಮ್ನ ಇಮ್ಯಾಜಿನ್ ಮಾಡ್ಕೊಳಕಲ್ಲ, ನಿಮ್ಮಿಲ್ಲ ಅಂದ್ರೆ ಅವ್ರಿಗೆ ಇಬ್ರು ಒಂದ್ ಫ್ರೇಮ್ ಇದ್ದಾರೆ. ಏನ್ ಹೇಳಕ್ ಹೋಗ್ತಿದ್ದಾರೆ ಸರ್ ಪ್ರೇಕ್ಷಕರಿಗೆ? ಹೌದು, ಬಹಳ ನಮ್ಗೆ ಈ 25 ಆಗಸ್ಟ್ ಮತ್ತೆ ಜುಲೈ ಆಗಸ್ಟ್ ತಿಂಗಳಿಂದ ಒಳ್ಳೆ ನಮ್ಗೆ ಕನ್ನಡ ಚಿತ್ರರಂಗ ಒಳ್ಳೆ ಒಂದು ಶುಭವಾದ ಸೂಚನೆಗಳು ಕೊಡ್ತಾ ಇದಾರೆ. ಮಹಾದೇವ ಚೆನ್ನಾಗಿ ಬಂದಿದ್ದಾರೆ, ಥಿಯೇಟರ್ ನೋಡಿದ್ದಾರೆ. ಯಕ್ಕ ಬಂದಿದ್ದಾರೆ. ಈ ಸೂಪರ್ ಸೂಗಂತೂ ಕೇಕ್ ಹಾಕೊಂಡು ನೋಡ್ತಾರೆ. ಅಂದ್ರೆ ಕಾಮಿಡಿ ಸಿನಿಮಾಗಳಿಗೆ ನಿಜವಾಗ್ಲೂ ಮೊದ್ಲಿಂದನೂ ಸಾಕಷ್ಟು ಕಾಮಿಡಿ ಸಿನಿಮಾಗಳು ಗೆದ್ದಿದಾವೆ, ಸಾಕಷ್ಟು. ನಮ್ದೇ ಎಷ್ಟೋ ಸಿನಿಮಾಗಳು ಗೆದ್ದಿದಾವೆ. ಈಗ ಮತ್ತೆ ಚಂದ ಉಂಟು ಮಂಗಳೂರು ಶೆಟ್ರು ಸಿನಿಮಾ ಇದು ಅಂತ ಹೇಳಿ ಬಂದ್ ನೋಡ್ತಿದ್ದಾರೆ. ಒಳ್ಳೇದು ಗೆದ್ದಿದ್ದಾರೆ, ಇಷ್ಟ ಆಗ್ತದೆ. ಮತ್ತೆ ನಮ್ಗೆ ಅದಕ್ಕೆ ಎಲ್ಲದಕ್ಕೂ ಖುಷಿ ಆಗ್ತಿರೋದು ಬರ್ತಿದ್ದಾರೆ. ಅದೇ ರೀತಿ ನಾವು ನಿಜವಾಗ್ಲೂ ನಿಮ್ಮ ಊಹೆ ಆಗ್ಬೋದು, ನಿಮ್ಮ ನಿರೀಕ್ಷೆಗಳು ನಿಮಗೆ ಒಂದು ಕುಟುಂಬದ ಫೀಲ್ ಕೊಡುತ್ತೆ. ತಲಾಟೆ ಇದೆ, ಜಗಳ ಇದೆ. ಆಮೇಲಿಂದ ಗಿರಿ ಮತ್ತೆ ನಾಣಿ ಅವರೆಲ್ಲ ಬೇಜಾನ್ ಕಿರಿಕ್ ಮಾಡಿದ್ದಾರೆ ಇದರಲ್ಲಿ. ಅವ್ರನ್ನು ತುಂಬಾ ಚೆನ್ನಾಗಿ ಒಂದು ಫೀಲ್ ಆಗುವಂತ ಸಿನಿಮಾ. ಇಂಪಾರ್ಟೆನ್ಸ್ ನ ಕೊಡಬೇಕು ಬದುಕಲ್ಲಿ ಅಂತ. ಯಾಕಂದ್ರೆ ಹೌದಲ್ಲ, ಈಗಿನ ಹುಡುಗರ ಸಂಖ್ಯೆ ಜಾಸ್ತಿ ಇದೆ, ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ವೃದ್ಧರು ಹಂಗೆ, ಅಂದ್ರೆ ವಯಸ್ಸಾದವರು ಹಂಗೆ ಇದ್ದಾರೆ. ಇದೊಂದು ರೀತಿ ಹೌದು. ನೀವು ಹಳ್ಳಿ ಆಗ್ಲಿ, ನಗರ ಆಗ್ಲಿ, ಎಲ್ಲೇ ಆಗ್ಲಿ, ಈ ಫ್ಯಾಮಿಲಿ ಇದೆಯಲ್ಲ ಅದು ಬೇಕು ಅಂದ್ಬಿಟ್ಟು ಯಾವಾಗ ಫ್ಯಾಮಿಲಿಲಿ ನಾವು ಹಳ್ಳಿಲಿ ಇರಕ್ಕಾಗಲ್ಲ. ನಾವ್ ಎಲ್ಲೇ ಇರ್ಲಿ, ಏನೇ ಮಾಡ್ಲಿ, ಕನೆಕ್ಟ್ ಬಿಡಬಾರ್ದು ಅಂತ. ಆ ರೂಟ್ ನ ಮರಿಬಾರ್ದು. ಅವ್ರನ್ನ ಮರಿಬೇಡಿ, ನಿಮ್ ತಂದೆ ತಾಯಿಗಳನ್ನ ಮರಿಬೇಡಿ. ಬಂದ್ ನೋಡಿ, ಸಾಕತ್ತೆ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ, ಸಣ್ಣದಾಗ ಒಂದ್ ಸ್ವಲ್ಪ ಫೀಲು ಆಗ್ತೀರಾ. ಹಾ ಅಂತ ಹೋಗ್ಬಿಟ್ಟು ಗೊತ್ತಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬೆಡ್ಶೀಟ್ ಹೋಗಿ ಮಲ್ಕೊಂಡ್ಬಿಡ್ಬೋದು. ಈಗ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.